ತಥೋ ಜಯಮುದೀರಯೇತ. ಪೂರ್ವಾಂತ್ಯ ಶ್ಲೋಕ ಭಾಗದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಶ್ರೀಮದ್ ಭಾಗವತದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಪರಮಾತ್ಮನ ಅವತಾರಗಳ ಚಿಂತನೆಯೇ ಶ್ರೀಮದ್ ಭಾಗವತ. ಸಾಮಾನ್ಯವಾಗಿ ನಾವು 10 ಅವತಾರಗಳನ್ನು ಚಿಂತನೆ ಮಾಡ್ತೇವೆ, ಮತ್ಸ್ಯದಿಂದ ಹಿಡಿದು ಕಲ್ಕಿಯವರೆಗೆ. ಶ್ರೀಮದ್ ಭಾಗವತ ರಚನೆ ಆಗುವಾಗ ಬುದ್ಧಾವತಾರ ಆಗಿರಲಿಲ್ಲ. ಬುದ್ಧಾವತಾರ ಇನ್ನೂ ಆಗಿರಲಿಲ್ಲ, ಆಗಲೇ ಭಾಗವತವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಬುದ್ಧ ಭವಿಷ್ಯತಿ ಎಂದರು. ಉಳಿದ ಎಲ್ಲ ಅವತಾರಗಳು ಆಗಿವೆ ಅಂತ ಹೇಳಿ ಬುದ್ಧನು ಮುಂದೆ ಆಗುತ್ತಾನೆ ಅಂತ. ಆ ಬುದ್ಧ ಯಾರು? ಶೌದ್ಧೋಧನಿ, ಶುದ್ಧೋಧನನ ಮಗನಾದ, ನಾವೇನು ಶಾಲೆಯಲ್ಲಿ ಈ ಪುಸ್ತಕದಲ್ಲಿ ಓದಿದ್ದೇವೆ ಅದೇ ಬುದ್ಧನೇ ಬುದ್ಧ. ಬುದ್ಧನ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ. ಮೊದಲನೇ ಬುದ್ಧ ಬೇರೇನೋ, ಈ ಬುದ್ಧ ಬೇರೇನೋ, ಈ ಬುದ್ಧನೇ ಆ ಬುದ್ಧ. ಆದರೆ ಉಪದೇಶದ ಒಂದು ಕ್ರಮ ಬೇರೆ ಇತ್ತು. ಈ ಬುದ್ಧ ಉಪದೇಶ ಮಾಡಿದ ವಿಚಾರವೇ ಬೇರೆ, ನಮಗೆ ತಿಳಿಸಿಕೊಟ್ಟ ವಿಚಾರಗಳೇ ಬೇರೆ. ಕನ್ಫ್ಯೂಷನ್ ಎಲ್ಲ ಕಡೆಗೆ, ಕೇಳಿದ್ದೊಂದು ಹೇಳಿದ್ದೊಂದು, ಇದೊಂದಾಗಿದೆ. ಸಾಮಾನ್ಯವಾಗಿ ಪ್ರವಚನದಲ್ಲೂ ಹಾಗೆ ಆಗ್ತಿರ್ತದೆ. ನಾವು ಹೇಳಿದ್ದೊಂದು, ನೀವು ಕೇಳಿದ್ದೊಂದು, ಅದನ್ನು ಹೋಗಿ ಮಂದಿ ಹೇಳೋದೊಂದು. ಎಷ್ಟೊಳಗೆ 108 ವ್ಯತ್ಯಾಸ ಆಗಿರ್ತದೆ. ಹಿಂಗೆ ಅನ್ಬಾರ್ದಾಗಿತ್ತು ಆಚಾರ್ಯರು ಅಂತ. ಆಚಾರ್ಯರಿಗೆ ಬಂದು ಹೇಳಬೇಕಲ್ಲ, ಯಾಕ್ರಿ ಹಿಂಗಂದ್ರಿ, ಅದು ನಮ್ಗೆ ಉತ್ತರ ಹೇಳ್ರಿ, ನಾವು ಹೇಳ್ಬಿಡ್ತೀವಿ. ಹಂಗಲ್ಲ, ನಮ್ಮನ್ನು ಕೇಳೋದಿಲ್ಲ. ತಮ್ಮ ತಲೆಯಲ್ಲಿದ್ದ ವಿಚಾರವನ್ನು ಮಾಡಿಕೊಂಡು ಇನ್ನೊಬ್ಬರಿಗೆ ಇನ್ನೊಂದನ್ನು ಹೇಳಿ ಮತ್ತೊಬ್ಬರಿಗೆ ಅನ್ನೋ ನಮಗೆ ಸುದ್ದಿ ಬರೋದ್ರೊಳಗೆ ನಾವೇ ಹಿಂಗೆ ಹೇಳಿದೆ ಅನ್ನೋ ಹಂಗಾಗಿದೆ. ಇದು ಜ್ಞಾನದ ವೈಪರೀತ್ಯ. ಕಲಿಯುಗದಲ್ಲಿ ಯಾವ ಜ್ಞಾನ ಯಾರು ಹೇಗೆ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದು ಕಲಿಯ ಅದ್ಭುತವಾಗಿರ್ತಕ್ಕಂಥ ಆಟ. ಹಾಗಾಗಿ ಉಪನಿಷತ್ತುಗಳಿಗೆ, ವೇದಗಳಿಗೆ ಬೇರೆ ಬೇರೆ ಅರ್ಥಗಳು ಬರಲಿಕ್ಕಿದೆ ಕಾರಣ ಈ ಕಲಿಯುಗದಲ್ಲಿ ಇರುವಂತಹ ಒಂದು ದುರ್ವ್ಯವಸ್ಥೆ. ಅದಕ್ಕಾಗಿ ಮಧ್ವಾಚಾರ್ಯ ಅವತಾರ ಮಾಡಬೇಕಾಯಿತು. ಯಥಾರ್ಥ ಜ್ಞಾನ ಯಾವುದು ಅಂತ ತಿಳಿಸಿಕೊಡುವುದಕ್ಕಾಗಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ನಾವೆಲ್ಲರೂ ಅದನ್ನ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳ. ಮುಖ್ಯ ಪ್ರಾಣದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡಿ ಹೋಗೋದಷ್ಟೇ ಅಲ್ಲ, ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ನಮಗೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೆನಪಿಸಿಕೊಂಡು ನಮಸ್ಕಾರ ಮಾಡಬೇಕು. ಅವ್ರ ಉಪಕಾರ ಅದು. ಏನು ಉಪಕಾರ? ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಸ್ಸದ. ಇದು ಮಧ್ವಾಚಾರ್ಯರ ಒಂದು ಸಂದೇಶ. ಏನು? ಆಲೋಢ್ಯ ಸರ್ವಶಾಸ್ತ್ರಾಣಿ. ಯಾವುದೋ ಒಂದು ಚೂರು ಓದಬಾರ್ದು, ಎಲ್ಲೆಲ್ಲೋ ಚೂರು 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 ಓದಿಕೊಂಡು ಅದರ ಮೇಲೆ ವಿಮರ್ಶೆ ಮಾಡಬಾರ್ದು. ಅದಕ್ಕೆ ಆಲೋಢ್ಯ ಸರ್ವಶಾಸ್ತ್ರಾಣಿ. ಸರ್ವಶಾಸ್ತ್ರ ಅನ್ನೋಲ್ಲಿ ಮಧ್ವಶಾಸ್ತ್ರ ಮಾತ್ರ ಅಲ್ಲ, ವ್ಯಾಕರಣ, ತರ್ಕ, ಮೀಮಾಂಸಾ ಮತ್ತು ಅಲಂಕಾರ ಶಾಸ್ತ್ರ. ನಮ್ಮ ರಾಯರ ಸ್ತೋತ್ರ ಮಾಡುವಾಗ ಹೇಳ್ತಾರಲ್ಲ ಮಂಗಳಾಷ್ಟಕದಲ್ಲಿ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ರಾಯರು ಇಷ್ಟು ಓದ್ಯಾರ ಅಂತೇನೆ ಹೇಳ್ತಾರಲ್ಲ. ಹಾಗೆ ನಾವೆಲ್ಲರೂ ಕೂಡ ಅಷ್ಟು ಗ್ರಂಥಗಳನ್ನ ಸ್ವಲ್ಪ ಸ್ವಲ್ಪ ಅವಲೋಕನ ಮಾಡಿದರೂ ಸಾಕು, ಪೂರ್ಣ ಓದಬೇಕು ಅಂತಿಲ್ಲ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ಯಾರೇ ಏನೇ ಹೇಳಿದ್ರು, ಪ್ರವಚನದಲ್ಲೇ ಹೇಳಿ, ನಿಮಗೆ ಭೇಟಿಯಾದಾಗ ಹೇಳಿ, ಯೂಟ್ಯೂಬ್ನಾಗೆ ಹೇಳಿ, ಅದನ್ನ ಇನ್ನೊಮ್ಮೆ ವಿಮರ್ಶೆ ಮಾಡಬೇಕು. ಇವ್ರು ಹೇಳಿದ್ದು ಸರಿನೋ ತಪ್ಪು. ಹೆಂಗ ಮೆಡಿಕಲ್ ಫೀಲ್ಡ್ನೊಳಗೆ ಸೆಕೆಂಡ್ ಒಪಿನಿಯನ್ ತಗೋತೀವಿ. ಡಾಕ್ಟ್ರ್ ಹೇಳ್ತಾರೆ ಇಂಥದ್ದು ಹಿಂಗಾಗ್ಯದ, ನಿಮಗೆ ಇಷ್ಟು ಆಪರೇಷನ್ ಆಗಬೇಕು ಅಥವಾ ಇಷ್ಟು ದುಡ್ಡು ಖರ್ಚಾಗ್ತದೆ ಅಂತ ಅವ್ರು ಹೇಳಿದ ತಕ್ಷಣ ಒಮ್ಮೆಲೆ ಹ್ಞೂ ಅನ್ನಬಾರ್ದು. ಕೆಲವೊಬ್ಬರಂತೂ ಬಿಡೋದೇ ಇಲ್ಲ. ನಿಮ್ಮನ್ನು ನೀವು ಹೊರಗೋದ್ರೆ ಹೋಗ್ಬಿಡ್ತೀರಿ ಅಂತಾರೆ ಅವ್ರು. ಮತ್ತಿರಿ ನಮ್ಮಲ್ಲಿ ಬರೋದೇ ಇಲ್ಲ, ನೀವು ಹೋಗಿ ಬಿಡ್ತೀರಿ, ಹಿಂಗೆ ಹೆದರಿಸ್ಬಿಡ್ತಾರೆ. ಸೆಕೆಂಡ್ ಒಪಿನಿಯನ್ ಅಂತ ತಗೊಂಡ್ರೆ ನಮ್ಮ ಆರೋಗ್ಯದಲ್ಲಿ ನಾವು ಚೆನ್ನಾಗಿರ್ಬಹುದು. ಹಾಗೆ ಆಧ್ಯಾತ್ಮದಲ್ಲಿ ಚೆನ್ನಾಗಿರ್ಬೇಕಂದ್ರೆ, ಆಧ್ಯಾತ್ಮಿಕದೊಳಗೆ ಸರಿಯಾಗಿರಬೇಕು, ಬದುಕಬೇಕು ಅಂತಿದ್ರೆ ನೀವೇನು ಮಾಡಬೇಕು? ಸೆಕೆಂಡ್ ಒಪಿನಿಯನ್ ತಗೋಬೇಕು. ಅದಕ್ಕೆ ವಿಚಾರ್ಯಚ ಪುನಃ ಪುನಃ. ನಾನು ಹೇಳಿದ ವಿಚಾರವನ್ನು ಕೂಡ ಬೇರೆಯವ್ರ ಜೊತೆಗೆ ನೀವು ವಿಚಾರ ಮಾಡಬೇಕು. ಹಿಂಗೆ ಹೇಳಿದ್ರು ಆಚಾರ್ಯರು, ಇದು ಸರಿನೋ ತಪ್ಪು ಅಂತ ಬೇರೆಯವ್ರ ಜೊತೆಗೆ ಚರ್ಚೆ ಮಾಡಬೇಕು. ವಾದೇ ವಾದೇ ಜಾಯತೆ ತತ್ವಬೋಧ. ನಮ್ಮ ದೇಶದಲ್ಲಿ ಇದ್ದಷ್ಟು ಸ್ವಾತಂತ್ರ್ಯ ಇನ್ಯಾವ ದೇಶದಲ್ಲೂ ಇಲ್ಲ. ಇವತ್ತು ಭಾಗವತದ ಬಗ್ಗೆ ನಾವು ಹೇಳಿ ಹೋದ ಮೇಲೆ ನೀವು ಚಿಂತನೆ ಮಾಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ಬಹಳ ಅವಕಾಶ ಇದೆ. ಅದೇ ಬೇರೆ ದೇಶದಲ್ಲಿ ಇಲ್ಲ. ಬೇರೆ ದೇಶದಲ್ಲಿ ಏನಾದರೂ ಅವ್ರ ಧರ್ಮದ ಬಗ್ಗೆ ಮಾತಾಡಿದ್ರೆ ತಲೆ ಕತ್ತರಿಸಿ ಕೈ ಕೊಟ್ಟು ಹೋಗ್ತಾರೆ. ನಮ್ಮಲ್ಲಿ ಭಯ ಇಲ್ಲ ನೋಡ್ರಿ. ಭಕ್ತಿ ಮತ್ತು ಭಯ ಎರಡೂ ಸೇರ್ಕೊಳ್ಬೇಕು. ಭಕ್ತಿಪೂರ್ವಕವಾದ ಭಯ ಇರಬೇಕೇ ಹೊರತು ಕೇವಲ ಭಯ ಅಲ್ಲ. ಏನಾರು ಅಂದ್ಬಿಟ್ರೆ ಏನಾಗ್ತದೋ ಏನೋ, ಪಾಪ ಆಚಾರ್ಯ ಹಿಂಗೆ ಹೇಳಿದ್ರು, ನಾವು ವಿಚಾರ ತಪ್ಪು ಮಾಡಿದರೆ ಎಲ್ಲಿ ಅನರ್ಥ ಆಗ್ತದೋ, ಎಲ್ಲಿ ನರಕಕ್ಕೆ ಹೋಗ್ತದೆ, ಈ ಭಯ ನಮ್ಮಲ್ಲಿಲ್ಲ. ದೇವರಿಲ್ಲ ಅಂತಿರಲ್ಲ ಅಂದ್ರೆ ಅದು ಚಾರ್ವಾಕ ಅಂತ ಇದ್ದ. ಚಾರ್ವಾಕ ಅಂದ್ರೆ ದೇವರೇ ಇಲ್ಲ ಅಂತ ಪ್ರತಿಪಾದನೆ ಮಾಡಿದವ.
ಅವನನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡೇವೆ ನಾವು. ಅಷ್ಟೇ ಅಲ್ಲ, ಎಲ್ಲ ವಿದ್ಯಾಪೀಠದಲ್ಲಿರುವ ಎಲ್ಲ ಪಂಡಿತರು ಅದನ್ನು ಓದ್ಕೊಂಡೇ ಬರ್ತಾರೆ. ಚರ್ವಾಕ, ಬೌದ್ಧ, ಜೈನ, ವೈಶೇಷಿಕ, ನ್ಯಾಯ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಈ ಎಲ್ಲ ಮತ್ತು ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ದುರಾತ್ಮರು 1+20 ಕುವಾಸ್ಯವ ರಚಿಸಿ ನಡುಮನಿ ಎಂಬ ಬ್ರಾಹ್ಮಣನ ಅಂತ ಜಗನ್ನಾಥದಾಸರು ಹೇಳಿದ್ರಲ್ಲ. 1+20 21 ಮತಗಳಿವೆ ನಮ್ಮಲ್ಲಿ. ಆ 21 ಮತಗಳನ್ನು ನಾವು ಸ್ವಾಗತ ಮಾಡೀವಿ, ನಮ್ಮವ್ರನ್ನಂತೆ ಕರೆದೀವಿ, ವಿಚಾರ ಮಾಡ್ತೇವೆ. ವೈಚಾರಿಕ ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ಕೊಟ್ಟಷ್ಟು ಇನ್ನು ಯಾವ ದೇಶದಲ್ಲೂ ಕೊಟ್ಟಿಲ್ಲ. ಅದನ್ನು ಆಚಾರ್ಯರು ಹೇಳ್ತಾರೆ, ವಿಚಾರ್ಯಚ ಪುನಃ ಪುನಃ. ತಲೆ ಕೊಟ್ಟಿದ್ದಾನೆ, 10 ಸಲ ವಿಚಾರ ಮಾಡಿ. ಇದಮೇಕಂ ಸುನಿಷ್ಪನ್ನಂ, ಆವಾಗ ನಿರ್ಣಯಕ್ಕೆ ಬರಬೇಕು. ಈ ಭಾಗವತವೂ ಕೂಡ ಹಾಗೇನೆ, ಎಲ್ಲ ಪುರಾಣಾನಾಂ ಸಾರರೂಪ. ಭಾಗವತ ಯಾಕಷ್ಟು ಇಷ್ಟ ನಮಗೆ, ಯಾಕೆ ನಾವು ಅಷ್ಟೆಲ್ಲರೂ ಕೇಳ್ತೇವೆ ಅಂತಂದ್ರೆ ಇಲ್ಲಿ ಎಲ್ಲರೂ ನಿರ್ಣಯ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಗ್ರಂಥವನ್ನು ಓದ್ತೇವೆ. ಇನ್ನ 17 ಗ್ರಂಥ ಪುರಾಣಗಳವಲ್ಲ, ಆ 17 ಪುರಾಣಗಳು ಓದಬಾರ್ದು ಅಂತಿಲ್ಲ, ಅವನು ಓದ್ತಿರ್ತೀವಿ. ಆದ್ರೆ ಭಾಗವತ ಓದಿಬಿಟ್ರೆ 18 ಪುರಾಣಗಳ ಸಾರ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಎಲ್ಲವನ್ನು ತಂದು ಕೊಟ್ಟದ್ದು ಇದು. ನಮಗೆ ಒಂದೇನಾದ್ರೂ ತಿನ್ನಬೇಕು ಅಂದ್ರೆ ಬಹಳ ಕಷ್ಟ. ಅದರಲ್ಲಿ 80 ವರ್ಷ ಮುದುಕರಿಗೆ ಸೇಬು ಹಣ್ಣು ಒಯ್ದು ಕೊಟ್ರಿ, ಮೋಸಂಬಿ ಹಣ್ಣು ಒಯ್ದು ಕೊಟ್ಟು 33 ಕಬ್ಬು ಕೊಟ್ಟಿದ್ರು ಅಂತ. ಅದಕ್ಕೆ ಮಸ್ತಾಗಿ 80 ವರ್ಷ ಮುದುಕ ಹಲ್ಲಿಲ್ಲ, 33 ಕಬ್ಬು ತಂದಿಟ್ಬಿಟ್ಟ. ಏನೋ ಇದು ಅಂದ್ರು. ಅದಕ್ಕೆ ಮಾಸ್ರಿ ಅದಕ್ಕೆ ಪುಣ್ಯ ಬರಲಿ ಅಂತ ಕೊಟ್ಟಿನಿ, ನನಗೆ ಕೊಟ್ಟು ಏನು ಮಾಡ್ತೇವೆ? ಹಂಗಾಗಬಾರ್ದು. ನಾವು ಯಾವುದನ್ನು ಕಬ್ಬು ತಿನ್ಲಿಕ್ಕೆ ಆಗದೇ ಇರುವಂತಹ ವ್ಯವಸ್ಥೆಯಲ್ಲಿದ್ದಾಗ ಆ ಕಬ್ಬಿನ ರಸವನ್ನು ಮಾಡಿಕೊಂಡು ಅದರ ರಸ ಕುಡಿಬಹುದು, ಎಲ್ಲರೂ ಕುಡಿಬಹುದು. ಇದು ಭಾಗವತ ಅಂದ್ರೆ ಕಬ್ಬಿನ ರಸ ಇದ್ದ ಹಾಗೆ. ಅದನ್ನ ರಸಮಾಲಯಂ ಅಂದಾರೆ, ಅಮೃತ ದ್ರವ ಸಂಯುತಂ ಅಂದಾರೆ. ಇದೊಂದು ಅಮೃತ. ಇದರಲ್ಲಿ ತೆಗೆಯೋದು, ಒಗೆಯೋದು, ತಿನ್ನೋದು, ಬಿಡೋದು, ಬೀಜ ಅದು ಇದು ಯಾವ ಗದ್ದಲನೂ ಇಲ್ಲ. ಇಂತಹ ಪರಮ ಮಂಗಳಕರವಾದ ಭಾಗವತವನ್ನ, ಅದಕ್ಕಾಗಿ ಸಾವಿರಾರು ವರ್ಷಗಳಿಂದ ಹಿರಿಯರಾದ ಋಷಿಮುನಿಗಳೆಲ್ಲರೂ ಕೂಡ ಶುಕಾಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ಇವತ್ತು ನಮ್ಮ ಗುರುಗಳಾದ ಗಲಗಲಿ ಆಚಾರ್ಯರ ತನಕನೂ, ಇನ್ನೊಬ್ಬರಿದ್ರು ಜಮಖಂಡಿಯೋ ಗಲಗಲಿ ಶುಕಾಚಾರ್ಯರು ಅಂತ, ನಾನು ತಮಾಷೆಗೆ ಹೇಳೋದು, ಆ ಶುಕಾಚಾರ್ಯರಿಂದ ಈ ಶುಕಾಚಾರ್ಯ ತನಕ ಅಂತ ಸುಮ್ಮನೆ ಹೊಂದಿಸ್ತಿದ್ದೆ ಅಷ್ಟೇ. ಅದು ನಮ್ಮ ಗುರುಗಳಾದ ಪಂಡರೀನಾಥಾಚಾರ್ಯ ಗಲಗಲಿ ಅವರಿವರೆಗೂ ಭಾಗವತ ಬಂತಲ್ಲ, ಅವರ ಭಾಗವತವನ್ನ ಈಗ ನಮಗೆ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇದ್ದೇವೆ, ನಮಗೆ ಮುಗೀತು ಅಂತ ಇಲ್ಲ. ಮುಂದಿನವರು ಯಾರು ಬಂದು ಪುರಾಣ ಹೇಳ್ತಾರೋ ಹೇಳ್ತಾರೆ. ಈ ನಿತ್ಯ ಪ್ರವಾಹ ಅಂತ ಏನಿದೆಯಲ್ಲ, ಇದರಲ್ಲಿ ಈ ಭಾಗವತದ ಭಾಗೀರಥಿಯೊಳಗೆ ನಾವೆಲ್ಲ ಸ್ನಾನ ಮಾಡ್ತಾ ಇದ್ದೇವಲ್ಲ, ಏನು ಪುಣ್ಯ ನಮ್ಮದು. ಯಾಕಂದ್ರೆ ಇದರಲ್ಲಿ ಎಲ್ಲವೂ ಇದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿವರೋಹಿತ. ಇಲ್ಲಿ ವೇದ ಇದೆ, ಗಾಯತ್ರಿ ಮಂತ್ರದ ಅರ್ಥ ಇದೆ, ಪುರಾಣಗಳ ಸಾರ ಇದೆ, ಮತ್ತು ತಾತ್ಪರ್ಯ ನಡೆ ಮಹಾಭಾರತದ ವಿಚಾರಗಳಿವೆ. ಎಲ್ಲವನ್ನು ಸೇರಿಸಿ ಭಕ್ತಿ ರಸಪ್ರಧಾನವಾದ ಈ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಯಾರ ಮಾತು ಕೇಳಬಾರದು, ಕೇಳಿದ ಮೇಲೆ ವಿಚಾರ ಮಾಡಬೇಕು. ಕೇಳಬಾರದು ಅಂತ ಅನ್ಲಿಕ್ಕೆ ಬರುವುದಿಲ್ಲ, ಎಲ್ಲರೂ ಹೇಳ್ತಾರೆ, ಕೇಳಬೇಕು. ಅದೆಲ್ಲವನ್ನು ನಿರ್ಣಯ ಮಾಡುವ ಅತ್ಯದ್ಭುತವಾದಂತಹ ಸಾಧನೆ ಇದು, ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಅಂತ ಭಾಗವತಕ್ಕೆ ನಾವೆಲ್ಲ ನೋಡ್ತಾ ಇದ್ದೇವೆ. ಪರೀಕ್ಷಿತ್ ರಾಜ ಅದನ್ನು ಶ್ರವಣ ಮಾಡ್ತಾ ಇದ್ದಾನೆ, ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಅದ್ಯ ಕಥಾ ಪ್ರಾರಂಭ, ಇವತ್ತಿನ ದಿವಸ ನಾವು ನೋಡಬೇಕಾದಂಥ ವಿಚಾರ ಏನು ಅಂದ್ರೆ, ಯಾವ ಬ್ರಹ್ಮದೇವರಿಗೆ ಆ ರೀತಿಯಾಗಿರುವ ಸೃಷ್ಟಿಯನ್ನು ಮಾಡಬೇಕು ಅಂತಂದಾಗ ತಮ್ಮ ದೇಹದಿಂದ ಸ್ವಯಂಭುವ ಶತರೂಪ ಅಂತ ಮಾಡಿದರು. ನಿನ್ನೆ ನಾವು ನೋಡಿದ್ದೇವೆ, ಸ್ವಯಂಭುವ ಮನು ಅಂದ್ರೆ ಮನ್ವಂತರಗಳು 14. ಈ 14 ಮನ್ವಂತರಗಳ ಕ್ಯಾಲೆಂಡರ್, ಅದು ಕಾಲ ನಮ್ಮ ದೇಶದ್ದು. ಅದರಲ್ಲಿ ಮೊದಲನೇ ಮನ್ವಂತರ ಸ್ವಯಂಭುವ ಮನ್ವಂತರ. ಇದರ ಸಂದೇಶ ಏನು ಅಂದ್ರೆ, ಸ್ವಯಂಭುವ ಅಂದ್ರೆ ತಾನಾಗಿ ಬಂದವನು. ಯಾರು? ಜೀವ. ಜೀವನಿಗೆ ಸ್ವಯಂಭುವ ಅಂತ ಕರೀತಾರೆ. ಇದು ಯಾರು ಸೃಷ್ಟಿ ಮಾಡಿಲ್ಲ, ಜೀವವನ್ನು ಯಾರು ಸೃಷ್ಟಿ ಮಾಡಿಲ್ಲ. ಜೀವಕ್ಕೆ ದೇಹವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಪರಮಾತ್ಮ ಇದ್ದಾಗಲೂ ಜೀವಗಳಿದ್ವು, ಅನಂತ ಜೀವರಾಶಿಗಳು ಭಗವಂತ ಅನಾದಿ ಕಾಲದಿಂದ ಇದ್ದಾರೆ. ವ್ಯತ್ಯಾಸ ಏನ್ರಿ ಅಂತ ಕೇಳಬಹುದು. ದೇವರು ಇದ್ದಾನೆ, ಜೀವಿಗಳು ಜೊತೆಗಿದ್ದಾರೆ. ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಅವನು ಸ್ವತಂತ್ರ, ಇವರು ಅಸ್ವತಂತ್ರರು. ಅಲ್ಲಿಂದ ಅನಾದಿ ಕಾಲದಿಂದ ಪರಮಾತ್ಮ ಸ್ವತಂತ್ರ, ಅನಂತ ಜೀವರಾಶಿಗಳು ಅಸ್ವತಂತ್ರ. ಹೀಗೆ ಅಧೀನತೆಯ ಲಕ್ಷ್ಮೀದೇವಿಯೂ ಕೂಡ, ಲಕ್ಷ್ಮೀದೇವಿ ನಾರಾಯಣರು ಒಂದೇ ಕಾಲದಲ್ಲಿ ಇದ್ದಾರೆ. ಅವರು ಅನಾದಿ, ಆದರೆ ಪರಮಾತ್ಮ ಸ್ವತಂತ್ರ, ಲಕ್ಷ್ಮೀದೇವಿ ಅಧೀನಳು. ಹೀಗೆ ಅನಂತ ಜೀವರಾಶಿಗಳು ಅಧೀನರಾಗಿ ಸತ್ವರಜಸ್ತಮೋ ಗುಣ ವಿಶಿಷ್ಟವಾದ ಜೀವಗಳು ಈ ಜಗತ್ತಿಗೆ ಸೃಷ್ಟಿಯನ್ನು ತಂದಾಗ ಭಗವಂತ ದೇಹವನ್ನು ಕೊಟ್ಟಿದ್ದಾನೆ. ಮೊದಲು ಬ್ರಹ್ಮದೇವರಿಗೆ ದೇಹವನ್ನು ಕೊಟ್ಟ. ಬ್ರಹ್ಮದೇವರಿಗೆ ಕ್ಷರರು ಅಂತಾರೆ. ಕ್ಷರ ಅಂದ್ರೆ ಅವರ ದೇಹಕ್ಕೆ ನಾಶ ಇದೆ. ಅಕ್ಷರ ಯಾರು ಅಂದ್ರೆ ಲಕ್ಷ್ಮೀದೇವಿ, ಅವಳ ದೇಹಕ್ಕೆ ನಾಶ ಇಲ್ಲ.
ಪರಮಾತ್ಮನಿಗೂ ಅಕ್ಷರ ಅಂತ ಕರೀತಾರೆ, ಅವನಿಗೂ ನಾಶ ಇಲ್ಲ. ಅದರಲ್ಲಿ ವ್ಯತ್ಯಾಸ ಏನು ಅಂದರೆ ಲಕ್ಷ್ಮೀದೇವಿಯು ಅಕ್ಷರಳು, ಅಕ್ಷರಾದಪಿ ಚೋತ್ತಮ, ಅವಳಿಗಿಂತಲೂ ಉತ್ತಮನಾದವನು ಪುರುಷೋತ್ತಮ ಪರಮಾತ್ಮ ಅಂತ ಹೇಳಿದ್ದಾರೆ. ಹೀಗೆ ತಾರತಮ್ಯದ ಜ್ಞಾನ, ಸರ್ವೋತ್ತಮತ್ವ ಜ್ಞಾನವನ್ನು ಮಾಡಿಕೊಂಡು ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಯಾವ ಬ್ರಹ್ಮದೇವರು ಸ್ವಯಂಭುವನ್ನು ಸೃಷ್ಟಿ ಮಾಡಿದರು. ಸ್ವಯಂಭುವ ಅಂದರೆ ನಾವೆಲ್ಲರೂ ಸ್ವಯಂಭುವಗಳೇ. ನಮಗೊಂದು ಲಗ್ನ ಆಗ್ತದಂತೆ, ನಮ್ಮ ಹೆಂಡತಿ ಹೆಸರೇನು ಅಂದರೆ ಶತರೂಪ. ಆ ಹೆಂಡತಿ ಯಾರು ಅಂದರೆ ಮನಸ್ಸು. ಪ್ರತಿಯೊಂದು ಜೀವಕ್ಕಿರುವ ಮನಸ್ಸದಲ್ಲ, ಅದು ಶತರೂಪ. ಸ್ವಯಂಭುವ ಅಂದರೆ ಜೀವ, ಮನಸ್ಸು ಶತರೂಪ. ಮನಸ್ಸು ಎಷ್ಟು ರೂಪ? ಎಷ್ಟು ರೂಪ? ಅದು ಶತರೂಪ, 106 ರೂಪ. ಅದರ ಕಲ್ಪನೆಗಳೇ 106 ರೂಪ. ಹಾಗಾಗಿ ಶತರೂಪ. ಇವರಿಗೆ 5 ಜನ ಮಕ್ಕಳು: ದೇವಹೂತಿ, ಆಕೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ಥಾನಪಾದ. ನಿನ್ನೆ ನಾವು ನೋಡಿದ್ದೇವೆ. ದೇವಹೂತಿ ಅಂದರೆ ದೇವಋಣ, ದೇವ ಪೂಜೆ ಮಾಡಬೇಕು. ಆಕೂತಿ ಅಂದರೆ ಋಷಿ ಋಣ, ಈ ಜ್ಞಾನವನ್ನು ಪಡೆದುಕೊಂಡ್ರೆ ಋಷಿಗಳಿಗೆ ಆನಂದ. ಇನ್ನು ಪ್ರಸೂತಿ ಅಂದರೆ ಋಣ ಪರಿಹಾರ, ನಮ್ಮ ಪಿತೃ ಋಣ ಪರಿಹಾರ. ನಮಗೆ ಮಕ್ಕಳಾಗಬೇಕು, ನಾವು ಪಿತೃಋಣದಿಂದ ಮುಕ್ತರಾಗಬೇಕು. ಇದೆಲ್ಲ ಕೊಡುವವನು ಭಗವಂತ. ಮಕ್ಕಳಿಲ್ಲದವ್ರು ಏನು ಮಾಡಬೇಕು? ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಮಕ್ಕಳಿಲ್ಲದವ್ರಿಗೆ ಬಹಳ ದುಃಖ ಆಗಿರ್ತದೆ ರೀ. ನಮ್ಗೆ ಯಾರು ಶ್ರಾದ್ದ ಮಾಡುವವರು, ಗಯಾಕ್ಕೆ ಹೋಗುವವರು ಯಾರು, ನಮ್ಮ ಗತಿ ಏನು ಅಂತ ಹೀಗೆಲ್ಲ ವಿಚಾರ ಮಾಡ್ತಿರ್ತಾರೆ. ಭಾಗವತದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಪರಮಾತ್ಮನೇ ಮಗ ಅಂದರೆ ಆ ಚಿಂತನೆ ಮಾಡಬೇಕು. ದೇವರೇ ಪುತ್ರ ನಾಮಕನಾಗಿ ಅಂದರೆ ಜ್ಞಾನಪುತ್ರ ಅಂತ. ದೇವರ ಜ್ಞಾನವೇ ಒಂದು ಪುತ್ರ ರೂಪವಾಗಿ ಬಂದು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಒಮ್ಮೊಮ್ಮೆ ಮಕ್ಕಳಿಂದ ಮೋಕ್ಷ ಆಗ್ತಂತೂ ಗ್ಯಾರಂಟಿ ಇಲ್ಲ. ಹೇಳ್ತಾರಲ್ಲ, ಎಷ್ಟವ್ಯಾ ಬಹವ ಪುತ್ರ. 8 ಹುಟ್ಟಿದ್ರಪ್ಪ, ಏನು ಮಾಡೋದು? 1ರ ಒಳ್ಳೆಯವನ ಗಂಟು ಬಿಡಲಿ ಅಂತೀವಿ ನಾವು. 8ರೊಳಗೆ ಯಾವುದನ್ನ ಕುಡುಕನೋ ತಲೆ ಹಿಡ್ಕನೋ ಅದು ಬಿಟ್ರೆ ಅವ್ರು ನರಕಕ್ಕೆ ಹೋಗ್ತಾರೆ. ಮಕ್ಕಳಿಂದ ಆಗ್ತದಂತ ಏನು ಗ್ಯಾರಂಟಿ ಇಲ್ಲ. ಆದ್ದರಿಂದ ಜ್ಞಾನಪುತ್ರವೇ ನಮಗೆ ಮೋಕ್ಷ ಕಳಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಮಕ್ಕಳಾದವರು ಭಾಗವತ ಕೇಳಬೇಕು. ಯಾಕಂದ್ರೆ ಅವರು ನಮ್ಮನ್ನು ಮೋಕ್ಷ ಕಳಿಸ್ತಾರೋ ಇಲ್ಲೋ, ಈ ಜ್ಞಾನ ಮಾತ್ರ ನಮ್ಮನ್ನ ಮೋಕ್ಷಕ್ಕೆ ಕಳಿಸ್ತದೆ. ಆದ್ದರಿಂದ ಇದನ್ನು ಕೂಡ ಮಾಡ್ಬೇಕು. ಅದಿರಲಿ, ಮಕ್ಕಳಿರಲಿ, ಅವ್ರು ಒಳ್ಳೆಯವರಾಗಲಿ, ಅವರು ಧಾರ್ಮಿಕರಾಗಲಿ, ಏನಂತ ಅನ್ನೋದಿಲ್ಲ. ಅವರು ಶ್ರಾದ್ದಾದಿ ಕರ್ಮಗಳನ್ನು ಅದಕ್ಕಾಗಿ ನಮ್ಮಲ್ಲಿ ಒಂದು ಗಾದೆ ಮಾತದ, ದಾನಕ್ಕೊಬ್ಬ ಮಗಳು ದಹನಕ್ಕೊಬ್ಬ ಮಗ ಅಂದಾರ. ಇದಲ್ಲ, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತ ಬೋರ್ಡ್ ಬರೀತಿದ್ರು ಗೌರ್ಮೆಂಟ್ನವರು. ಅವು ಆರತಿ ಎಲ್ಲ ನಮ್ಮ ಕೀರ್ತಿನೇ ಹೋಗ್ಬಿಡ್ತಾವ. ತೊಗೊಂಡೇನು ಮಾಡೋದು? ಅವು ನಮ್ಗ ಮಂಗಾರತಿ ಮಾಡ್ತಾರೆ, ತೊಗೊಂಡೇನು ಮಾಡೋದು? ಅದೇನು ಬೇಕಾಗಿಲ್ಲ. ಅದಕ್ಕಿಂತ ದೊಡ್ಡ ಮಾತು ಯಾವುದು ಅಂದ್ರೆ, ದಾನಕ್ಕೊಬ್ಬ ಮಗಳು, ಕನ್ಯಾದಾನ ಮಾಡುವುದಕ್ಕೆ ಒಬ್ಬ ಮಗಳು, ದಹನಕ್ಕೊಬ್ಬ ಮಗ. ಅಂತ್ಯಕಾಲದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಬಂದ ಅಂದ್ರೆ ಅವನಿಂದ ನಮಗೂ ಮೋಕ್ಷ. ಯಾಕಂದ್ರೆ ನಮ್ಮನ್ನು ಅಗ್ನಿ ಸ್ಪರ್ಶ ಮಾಡ್ತಾನೆ ನಮ್ಮ ದೇಹಕ್ಕೆ. ಅಗ್ನಿ ಅಂದ್ರೆ ಏನ್ ಗೊತ್ತಾ? ಅಗ್ನಿ ಅಂದ್ರೆ ಬೆಂಕಿ ಅಲ್ಲ. ಬಹಳ ಮಂದಿ ತಪ್ಪು ತಿಳ್ಕೊಂಡಾರ. ಅಗ್ನಿ ಅಂದ್ರೆ ಬೆಂಕಿ ಅಲ್ಲ. ಅಗ್ನಿ ಅಂದ್ರೆ ಅಗ್ರೇನಯತಿ, ಮೇಲಕ್ಕೆ ಎತ್ತಿಕೊಂಡು ಹೋಗುವುದು ಅಗ್ನಿ. ಅಗ್ನಿ ಸಂಸ್ಕಾರ ಅಂದ್ರೆ ಆ ಅಗ್ನಿ ರೂಪನಾದ ಭಗವಂತ ಅಂದ್ರೆ ಒಳಗಿರುವ ಅಗ್ನಿದೇವರು ನಮ್ಮನ್ನು ಮೇಲೆ ಕರೆದುಕೊಂಡು ಹೋಗ್ತಾರೆ. ಅಗ್ನಿದೇವರು ಮಾತ್ರ ಅಲ್ಲ, ಅಗ್ನಿದೇವರ ಒಳಗಿರುವ ಅಗ್ನಿನಾಮಕನಾದ ಪ್ರಾಣದೇವರು, ಅವರ ಒಳಗಿರುವ ಅಗ್ನಿನಾಮಕನಾದ ನಾರಾಯಣ. 3 ಅರ್ಥ ಅಗ್ನಿಗಿದೆ: ನಾರಾಯಣ, ವಾಯುದೇವರು ಮತ್ತು ಅಗ್ನಿದೇವರು. ಇವು 3 ಜನರು ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಜೀವನದ ಕೊನೆಯ ಯಜ್ಞ ಆಹುತಿ ಅದು ಅಗ್ನಿ ಸಂಸ್ಕಾರ. ಏನು ಅದ್ಭುತವಾಗಿದೆ! ನಮ್ಮ ದೇಹದಲ್ಲಿ ನಾವು ಇರುವವರೆಗೆ ಮಾಡುವ ಸಾಧನೆಗಳೆಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಕೊನೆಯ ಆಹುತಿ ಪೂರ್ಣಾಹುತಿ ಅಂತನ್ನುವ ಒಂದು ಕ್ರಮವನ್ನೇ ಅಗ್ನಿ ಸಂಸ್ಕಾರ ಅಂದಿದ್ದಾರೆ. ಎಂಥ ದೊಡ್ಡ ದೊಡ್ಡ ವಿಚಾರಗಳಿವೆ. ನಮ್ಮ ದೇಶ ಬಹಳ ಪವಿತ್ರವಾದಕ್ಕೆ ಭಾರತ ಅಂತ ಕೆಲ ಮುಂದೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ದೇವಹೂತಿ, ಆಕೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ಥಾನಪಾದ ಅಂತ 2 ಮಕ್ಕಳು. ಪ್ರಿಯವ್ರತ ಅಂದ್ರೆ ಪ್ರಿಯವಾದ ವ್ರತ ಮಾಡುವವ, ದೇವರಿಗೆ ಪ್ರಿಯವಾದ ವ್ರತ ಮಾಡುವವ. ಅದ್ರ ಮುಂದೆ ನೋಡೋಣ. ಪರೀಕ್ಷಿತ್ ರಾಜ ಅಂದ, ಸ್ವಾಮಿ ಈಗ ಪ್ರಿಯವ್ರತನ ಕತೆ ಹೇಳಬೇಡ್ರಿ, ನನಗೆ ಸ್ವಲ್ಪ ಅವಸರ ಇದೆ ಅಂದ. ಯಾವುದಕ್ಕೆ? ಧ್ರುವನ ಕತೆ ಕೇಳಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ಆದ್ರಿಂದ ಉತ್ಥಾನಪಾದನ ಕತೆ ಹೇಳಿ ಆಮೇಲೆ ಪ್ರಿಯವ್ರತನ ಕತೆ ಹೇಳ್ರಿ ಎಂದಿದ್ದಾರೆ. ಎಷ್ಟು ಕುತೂಹಲ ಅವನಿಗೆ. ಆ ಮಗು ಏನು 5 ವರ್ಷದ ಕೂಸು, ಅದು ದೇವರನ್ನು ಕಂಡಂತೆ, ಅದನ್ನ ಕೇಳಬೇಕು ಅಂತ ಬಹಳ ಆಸೆಯಾಗಿದೆ. ಪರೀಕ್ಷಿತ್ ರಾಜ ಅಂದಾಗ ಶುಕಾಚಾರ್ಯರು ತಿರುವು ಮರುವಾಗಿ ಮೊದಲು ಉತ್ಥಾನಪಾದನ ಕಥೆಯನ್ನು ಹೇಳ್ತಾರೆ. ಉತ್ಥಾನಪಾದ ರಾಜ, ಅವನಿಗೆ 2 ಹೆಂಡಂದಿರು, ಸುರುಚಿ, ಸುನೀತಿ. ಆ ರೀತಿಯಾಗಿರುವಾಗ ಆ ಸಂದರ್ಭದಲ್ಲಿ ಧ್ರುವ ಮತ್ತು ಉತ್ತಮ ಅಂತ ಮಕ್ಕಳು. ಧ್ರುವನಿಗೆ ಅವಮಾನವಾಗಿದೆ, ತನ್ನ ತಂದೆಯ ತಡೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಮಕ್ಕಳಿಗೆ ಎಷ್ಟು ಆಸೆ ಇರ್ತದೆ ನೋಡ್ರಿ. ಅದು ಅಪ್ಪನ ತೊಡಿ ಅಂದ್ರೆ ಸಿಂಹಾಸನ ಅಂತ ತಿಳ್ಕೊಂಡಿರ್ತಾವೆ. ರಾಜರ ಸಿಂಹಾಸನ ಇದ್ದಂಗೆ ಹಿಂಗೆ ಒಂದು ಕೂತ್ಬಿಡು. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ,
ಬೇರೆ ಹುಡುಗರ ಮುಂದೆ ಅಂದ್ರೆ ನಿಮ್ಮ ಮಕ್ಕಳ ಮುಂದೆ ಬೇರೆ ಹುಡುಗರ ತಲೆ ಮೇಲೆ ಕೂರಿಸ್ಕೊಡ್ರಿ 2 ನಿಮಿಷ ಗೊತ್ತಾಗ್ತದೆ ಎಷ್ಟು ಸಿಟ್ಟು ಬರ್ತದ ಅವಕ್ಕ ಏನೋ ಸಾಮ್ರಾಜ್ಯ ಕಳ್ಕೊಂಡಂಗೆ ಆಗಿರ್ತಾವ. ಇದು ಸಹಜ ಪ್ರವೃತ್ತಿ. ತಂದೆಯ ತಾಯಿಯ ತಡೆ ಅಂದ್ರೆ ಅಲ್ಲಿ ಬೆಳೆದು ಬಂದವರು ನಾವೆಲ್ಲ ಎಂಥ ಭಾಗ್ಯವಂತರು. ಇಡೀ ಲೋಕದ ಭರತ ಖಂಡ ಅಲ್ಲ, ಇಡೀ ವಿಶ್ವದ ಸಾಮ್ರಾಜ್ಯದ ಸಿಂಹಾಸನ ಕೊಟ್ಟರು ಬೇಡ ನಮ್ಗೆ, ಅದಕ್ಕಿಂತ ಆನಂದ ಆಗಿರ್ತದೆ ತಂದೆ ತಾಯಿಗಳ ತಡೆ. ಆದರೆ ಅಲ್ಲಿ ಅವಮಾನ ಆಗಿಬಿಡಿತು ಧ್ರುವನಿಗೆ. ತಂದೆ ತಾಯಿ ಹತ್ರ ಬಂದಿದ್ದಾನೆ, ಆ ರೀತಿಯಾಗಿ ಕೇಳ್ತಾ ಇದ್ದಾನೆ, ಅಮ್ಮ ನನ್ನ ಅಪ್ಪನ ತೊಡೆಯ ಮೇಲೆ ಕೂಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲೇನು? ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ ಅನ್ನಲ್ಲ. ಇದು ಭಾಗವತ. ಕೆಲವು ಪ್ರಶ್ನೆಗಳಿಗೆ ಸಂಸಾರದಲ್ಲಿ ಉತ್ತರ ಇಲ್ಲ. ಗಂಡ ಎಡವಟ್ಟಾದ್ರೆ, ಹೆಂಡತಿ ಎಡವಟ್ಟಾದ್ರೆ, ಮಕ್ಕಳು ಎಡವಟ್ಟಾದ್ರೆ, ಅಥವಾ ಯಾವುದೋ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಉತ್ತರ ಕೊಡಂಗಿಲ್ಲ, ಯಾರು ಕೊಡಂಗಿಲ್ಲ. ಕರ್ಮ ಅಂದ್ಬಿಡ್ತೀವಿ ನಾವು. ಆ ಕರ್ಮ ಯಾರು ಅಂದ್ರೆ ಪರಮಾತ್ಮ ಅಂತ, ಅವನೇ ಮಾಡಿಸ್ತಾನೆ ಎಲ್ಲವನ್ನು. ನಮ್ಗೆ ಗೊತ್ತಿಲ್ಲ ಇದು ಅಂತ ಹೇಳೋದೇ ನಮ್ಮ ಹಿರಿಯರು ಕೊಟ್ಟ ಉತ್ತರ. ನಾವು ಭಾಳ ಸಲ ನಮ್ಮ ತಂದೆಯವರು ನಮ್ಮ ತಾತವ್ರ ಜೊತೆ ಹಿಂಗೆ ಯಾಕ ಹಂಗೆ ಯಾಕ ನಾವು ಸಣ್ಣ ಬಿಸಿ ರಕ್ತಿದ್ದಾಗ ವಾದ ಮಾಡಿದರೆ ಅದು ದೇವರ ಇಚ್ಛಾ ಅಂತ ಉತ್ತರ ಕೊಟ್ಬಿಟ್ಟು, ಈ ಉತ್ತರ ಮೊಟ್ಟ ಮೊದಲು ಕೊಟ್ಟವಳು ಅಂದ್ರೆ ನಮ್ಮ ಸುನೀತಿ ದೇವಿ ಜಗತ್ತಿಗೆ ದೈವೇಚ್ಛೆಯಂತೆ ನಡೆಯುತ್ತಾಂಗೆ ಇರುವೇನೋ ಹರಿಯೇ. ಇದನ್ನು ನಂಬಿಕೊಂಡು ಬಂದ ಭಾಗವತರು ಅಂದ್ರೆ ಮೊದಲನೇ ಭಾಗವತರ ಸ್ತ್ರೀ ಅಂತಂದ್ರೆ ನಮ್ಮ ಆ ಸುನೀತಿ ದೇವಿ ಮಗನಿಗೆ ಹೇಳ್ತಾ ಇದ್ದಾಳೆ, ದೇವರನ್ನು ಕೇಳು ಅಂತ. ದೇವರಿಗೆ ಗೊತ್ತು ಅಂತ. ಆಗ ಬರ್ತಾ ಇದ್ದಾನೆ ಧ್ರುವ. ಆದಿಯಲ್ಲಿ ಮಾರ್ಗದಲ್ಲಿ ನಮ್ಮ ನಾರದರು ಬಂದಿದ್ದಾರೆ. ನಾನು ನಾರದ ಅಂದ್ರೆ ಗೊತ್ತಲ್ಲ, ನಾರ ಅಂದ್ರೆ ಜ್ಞಾನ, ದ ಅಂದ್ರೆ ದದಾತಿ, ಭಗವದ್ ವಿಷಯಕಂ ಜ್ಞಾನಂ ನಾರಂ ದದಾತಿ ಸುಜನಾನಾಂ ದದಾತಿ ಇತಿ ನಾರದಃ. ನಾರದರು ಬಂದ್ರು, ಏನೋ ಎಲ್ಲಿ ಹೊರಟೀನಿ ಅಂದ್ರು. ನಾನು ದೇವ್ರು ನೋಡ್ಲಿಕ್ಕೆ ಹೊರಟೀನಿ ಅಂದೆ. ಸಣ್ಣ ಮಕ್ಕಳು ಮಾತಾಡಿದ್ರೆ ಚಂದ ಅನಿಸ್ತದ್ರಿ. ಸಣ್ಣ ಮಕ್ಕಳು ದೇವ್ರ ಪೂಜೆ ಮಾಡೋದು, ಅಡಿಗೆ ಮಾಡೋದು ಮಾಡ್ತಿರ್ತಾವಲ್ಲ, ಏನೋ ಒಂಥರ ಕುತೂಹಲ ಅನಿಸ್ತದೆ. ಅದು ಖರೆ ಅಲ್ಲದು. ಸಣ್ಣ ಕೂಸು ನಿಮ್ಮ ಮನ್ಯಾಗ 3 ವರ್ಷದ ಕೂಸು ಅಡಿಗೆ ಮಾಡ್ಕೊಂಡ್ರೆ ಚಂದ ಅನ್ನೋದು. ಅದೇನು ಅಡಿಗೆ ಹಾಕಿ ನನಗೂ ಊಟಕ್ಕೆ ಹಾಕಿ ಒಂದಿಷ್ಟ ಅಂತ ಅಜ್ಜಿ ಅಂತಿರ್ತಾವ ಅಷ್ಟೇ, ಅವು ಅಂತಿರ್ತಾವ. ಅದು ಖರೆ ಏನಿರ್ತದೆ. ಈ ಹುಡುಗ ಅಂತ ನಾನು ದೇವ್ರು ನೋಡ್ತೇನೆ, ನಗು ಬಂದ್ಬಿಟ್ಟು ನಾರದರಿಗೆ. ಹೌದಾ, ಹೆಂಗೆ ಹೋಗ್ತೀಯಪ್ಪ ಅಂದ್ರು. ನನಗೆ ಗೊತ್ತಿಲ್ಲರಿ, ನಮ್ಮ ಅಮ್ಮ ಹೋಗ್ತೀನಿ. ಎಂಥ ದೀಕ್ಷೆ ನೋಡಿ. ನಾರದರು ಅಂದ್ರು, ಬಾ ಇಲ್ಲಿ ಉಪದೇಶ ಮಾಡ್ತೀನಿ. ಅಂಥವ್ರಿಗೆ ಉಪದೇಶ ಮಾಡ್ಬೇಕಂತ ದೊಡ್ಡವರು ಅನುಗ್ರಹ ಮಾಡ್ತಾ ಇದ್ದಾರೆ. ನಾರದರು ಉಪದೇಶ ಮಾಡಿದ್ದಾರೆ. 5 ವರ್ಷದ ಬಾಲಕ. ಆ ಬಾಲಕನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಉಪದೇಶ ಮಾಡಿದ್ರು. ಇವತ್ತು ಯಾವ ಮಂತ್ರೋಪದೇಶ ನಮಗೆ ಉಪನಯನ ಮಾಡಿರ್ತಾರೆ, ಆ ಮಂತ್ರ ಉಪದೇಶ ನಮಗೆ ಆಗ್ತದೆ. ಉಪದೇಶ ಮಾಡಿದವರೇ ಕಂಡಾಬಿಡಿ ಜಪ ಮಾಡಿ ಹೇಳಬೇಕು ಅಂತದ ಮಗನಿಗೆ. ಅಪ್ಪನು ಮಾಡಿರಂಗಿಲ್ಲ, ಪುರುಷೋತ್ತಿರದ ನೌಕರಿ ಇರ್ತದೆ, ಪಾಪ ಅವನೇನು ಮಾಡ್ತಾನೆ. ಮುಂಜಿ ಮಾಡಿದ್ರೆ ಸಾಕಾಗಿರ್ತದೆ. ಪುಣ್ಯವಾಚನ ಕೂಡ್ಲಿಕ್ಕೆ ಟೈಮ್ ಇರಂಗಿಲ್ಲ, ಅವ್ನ ಹಣೆ ಬರೋ ಅವನಿಗೆ. ಇವನಿಗೆ ಎಲ್ಲಿ ಮಾಡ್ತಾನೆ, ಒಬ್ಬನ ಮುಂಜಿ ಮಾಡಬೇಕು, ಮಾಡಿ ಒಂದು ದಾರ ಹಾಕಿ ಕಳಿಸ್ಬಿಡೋದು ಅಷ್ಟೇ. ಅಲ್ಲಿ ಬಂದು ನಿಂತೀವಿ ನಾವು. ಯಾರೋ ಒಬ್ರು ಹೇಳಿದ್ರು ಉಪನಯನ ಮಾಡಬೇಕು, ಮಾಡಿದ ಪುರೋಹಿತ ಮಾಡಿದ. ಪುರೋಹಿತನಿಗೆ 1 ಲಕ್ಷ ರೂಪಾಯಿ ಕೊಟ್ಟರು. ಶ್ರೀಮಂತರಿದ್ರು, 10 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ. ಪುರೋಹಿತರು 1 ಲಕ್ಷ ಕೊಟ್ಟರು. ಪುರೋಹಿತರಂದ್ರು, ಪೆಂಡಾಲಿಗೆ ಕೊಡೋದು ನಾನು ಕೊಟ್ಟೆ ನೋಡು ಅಂದ್ರು. ಯಾರನ್ನು ಕೊಡ್ತಾರೇನ್ರಿ? ಮುಂಜಿವಿ ಮಾಡಿಸಿದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ಉದಾಹರಣೆ ಎಲ್ಲೆಲ್ಲೂ ಇಲ್ಲ. ನೀವು ಹೈದರಾಬಾದ್ ಬೆಂಗಳೂರು ಅಂತ ಊರಿಗೆ ಹೋದ್ರು ಭಾಳ ಆದ್ರೆ 25,000 ರೂಪಾಯಿ ಕೊಡ್ಬೋದು. ಡಿಮ್ಯಾಂಡ್ ಮಾಡಿ ತೊಗೊಂಡಿರ್ತಾನ. ಇಲ್ಲ ಆದ್ರೆ ಸಾಮಾನ್ಯ 3,000, 4,000, 5,000 ಕೊಟ್ಟರೆ ಹೆಚ್ಚಾಯ್ತು. ಏನೋ ಭಕ್ತಿಯಿಂದ ಏನಪ್ಪ ದೇವ್ರು ಕೊಟ್ಟಾನ ಕೊಡ್ಬೋದು. 1 ಲಕ್ಷ ರೂಪಾಯಿ ಯಾರು ಕೊಡ್ತಾರ್ರಿ? ಅವ ಪುರೋಹಿತ ಅಂದ, ಬುದ್ಧಿ ಏನಿಗೆ ಅನ್ನೋ ಕೊಡಬೇಡ, ತೊಗೊಂಡೋಗ, ಏನಾದ್ರು ಸ್ವಲ್ಪ ಕೊಟ್ಟು ಬಿಡು, ತಿಳಿದಿಲ್ಲ ನನಗೆ ಅಂತ ಅವ್ನಿಗೆ ಬೈತಾ. ಅವ ಹೇಳಿದ, ಇಲ್ರಿ ಆಚಾರ, ನಿಮ್ಮ ಸಲುವಾಗಿ ನಿಮ್ಮ ಹೆಸರಲ್ಲೇ ಬರೆದಿಟ್ಟಿನಿ ನಾನು, 1 ಲಕ್ಷ ರೂಪಾಯಿ ನಿಮಗೆ ಅಂತ ಬರೆದಿಟ್ಟಿನಿ ನಾನು, ನೀವೇ ತಗೋಬೇಕು. ಯಾಕೆ ಅಂತ ಕೇಳಿದ್ರು, ಇಷ್ಟು ಯಾಕೆ ಕೊಡ್ತಿ? ನಮ್ಮಪ್ಪ ದೊಡ್ಡ ಶ್ರೀಮಂತ, ಜನ್ಮದಾಗ ಸಂಧ್ಯಾವಂದನ ಮಾಡಿಲ್ಲ, ಗಾಯತ್ರಿ ಜಪ ಮಾಡಿಲ್ಲ, ನನಗ ಮಾಡ್ಲಿಕ್ಕೆ ಆಗಿಲ್ಲ, ನನ್ನ ಮಗ ಮಾಡ್ತಾನಂತ ಗ್ಯಾರಂಟಿ ಇಲ್ಲ. 3 ಮಂದಿ ಸಂಧ್ಯಾವಂದನ ನೀನ ಮಾಡ್ಬೇಕು. ನಮ್ಮ ಹಣೆ ಬರೀಲಿ ಒಂದದ್ರಿ, ಆಚಾರ್ಯ ದಕ್ಷಿಣ ಕೊಡೋದು, ಪಾಪ ಅವ್ರಿಗೆ ಕೊಡೋದು, ಪುಣ್ಯ ಕಸ್ಕೊಂಬೋದು. ಈ ರೂಢಿ ಅಂದ್ರೆ ನಾವೇನು ಮಾಡಂಗಿಲ್ಲ ಅಂತ, ನಾವು ವೃತ ಮಾಡಂಗಿಲ್ಲ, ಸಂಧ್ಯಾವಂದನ ಮಾಡಂಗಿಲ್ಲ. ನಿತ್ಯ ಸ್ನಾನ ಸಂಧ್ಯಾವಂದನೆ ಗುರು ಹಿರಿಯರ ಅಭಿನಂದನೆ, ಮೊದಲಾದ ಪಿತರಾರಾಧನೆ ಬಿಟ್ಟೆ ಮದದಿಂದ ಹೀನನೆಂಬುವ ನಾನೇ, ಪಾಲಿಸೋ ವೆಂಕಟಗಿರಿ ರಾಜ ಲಕ್ಷ್ಮೀ ಲೋಲ ನೀಲ. ಒಂದೇ ಮಾತಿನಲ್ಲಿ ಈ ಎಲ್ಲ ಅಭಿಪ್ರಾಯ ಇಟ್ಬಿಟ್ರು. ಆದ್ದರಿಂದ ಈ ರೀತಿಯಾಗಿರುವಂತಹ ಯಾವ ಆ ಬಾಲಕ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡ್ತಾ ಇದ್ದಾನೆ. ಒಂಟಿಗಾಲ ಮೇಲೆ ನಿಂತು ನಿರಂತರವಾದ ಹೋದು ತಪಸ್ಸನ್ನು ಮಾಡಿದಾಗ ಭಗವಂತ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ, ಆ ಮಗುವಿಗೆ, ಆ ಕೂಸಿಗೆ ಹೋಗಿ ಉದ್ಧಾರ ಮಾಡಿರಿ ದೇವರೇ ಅಂತ. ಆಗ ನಾರಾಯಣ ಒಂದು ವಾಸುದೇವ ನಾಮಕನಾದ ಭಗವಂತ ಬಂದು ಮುಂದೆ ನಿಂತಿದ್ದಾನೆ. ಕಣ್ಣು ತೆಗಿಲೇ ಇಲ್ಲ ಈ ಧ್ರುವ.
ಕಣ್ಣು ತೆಗಿಲಿಲ್ಲ, ಹೊರಗೆ ನೋಡಲಿಲ್ಲ. ದೇವರೇ ಬಂದು ನಿಂತರೂ ನೋಡಲಿಲ್ಲ. ಯಾಕಂದ್ರೆ ಒಳಗೊಬ್ಬ ದೇವರು ನೋಡ್ತಿದ್ದ. ಯಾವ ದೇವರನ್ನು? ವಾಸುದೇವ ದೇವರನ್ನು. ಓಂ ನಮೋ ಭಗವತೆ ವಾಸುದೇವಾಯ ಅಂತೇನಂದಿದ್ದ ಆ ವಾಸುದೇವ ಮೂರ್ತಿಯನ್ನು ಹೃದಯ ಮಂಟಪದಲ್ಲಿ ನೋಡ್ತಾ ಇದ್ದಾನೆ. ಹೇಗೆ ಅಂದ್ರೆ ವಾಸನಾಮಯ ರೂಪದಲ್ಲಿ ನೋಡ್ತಾ ಇದ್ದಾನೆ. ಪ್ರತ್ಯಕ್ಷ ಅಲ್ಲದು, ಅದೊಂಥರ ಆಕಾರ, ಮಸುಕಾದ ವಾಸನ. ವಾಸನ ಅಂದ್ರೆ ಏನು ಗೊತ್ತೇನು? ಈಗ ನಮ್ಮ ತಂದೆ ನೋಡಿರ್ತೀವಿ ನಾವು, ನಿಮ್ಮ ತಂದೆ ನೀವು ನೋಡಿರ್ತೀರಿ. ಹಿಂಗೆ ಕಣ್ಣು ಮುಚ್ಕೊಂಡು ಕೂಡಲೇ ಕಣ್ಣಿಗೆ ಬರ್ತಾರ ಇಲ್ಲ? ಬಹಳ ಸಲ ನೋಡಿದ್ರೆ ಕಣ್ಣಿಗೆ ಅವರು ನೆನಪಾಗ್ಬಿಡ್ತು. ಒಬ್ಬ ಚಿತ್ರಕಾರ ಇದ್ದ ಅಂದ್ರೆ ಅವ್ರು ನೋಡಿದ್ದಂದ್ರೆ ಇಳಿಸೇ ಬಿಡ್ತಾನ. ಅವನು ನೋಡ್ಬೇಕು, ಎದುರಿಗಿರ್ಬೇಕು ಅಂತಿಲ್ಲ, ವಾಸನ ಆಗಿಬಿಡ್ತದೆ ಮನಸ್ಸಿನೊಳಗೆ. ಅದಕ್ಕೆ ವಾಸನಾ ರೂಪವಾದ ಪರಮಾತ್ಮನ ರೂಪ ಚಿಂತನೆ ಮಾಡೋದು. ಅದಕ್ಕೆ ನಮ್ಮಲ್ಲಿ ಒಬ್ಬೊಬ್ಬ ಯತಿಗಳಿಗೆ ಒಂದೊಂದು ಮೂರ್ತಿ ವಿಗ್ರಹವನ್ನು ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಆಯಾ ಮಠದಲ್ಲಿ. ಅದು ವಾಸನಾ ಅಂದ್ರೆ ಅವರ ಮೂಲ ಪೂಜಾ ವಿಗ್ರಹ ಅಂತ. ಆ ವಿಗ್ರಹಗಳನ್ನು ಧ್ಯಾನ ಮಾಡಿ ಅದೇ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ಅದೆಲ್ಲ ದೊಡ್ಡವರಿಗಿರ್ತಕ್ಕಂಥ ವಿಷಯ. ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಕೆಲವರು ಮೂರ್ತಿಗಳಲ್ಲಷ್ಟೇ ಪೂಜಾ ಮಾಡಬೇಕು, ಕೆಲವರು ವಿಶ್ವ ಪೂಜೆ. ಯಾವ ಮೂರ್ತಿಗಳು ಬೇಕೇ ಆಗಿಲ್ಲ, ಸರ್ವತ್ರ ಭಗವಂತನ ಉಪಾಸನೆ ಮಾಡುವ ಭಾಗವತರನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಉಪದೇಶ ಮಾಡಿದ್ರು. ದೇವರು ಬಂದು ನಿಂತಿದ್ದಾನೆ. ದೇವರಂದ ಎಷ್ಟೊತ್ತು ನಿಂತರು ಇವು ಕಣ್ಣಂತೂ ತೆಗೆದಿಲ್ಲ ಅಂತ ಒಳಗಿನ ವಾಸನ ತೆಗೆದುಬಿಟ್ಟ. ಅಯ್ಯೋ ನನ್ನ ದೇವರು ಎಲ್ಲಿ ಹೋದ ಅಂತ ಕಣ್ಣು ತೆಗೆದು ನೋಡಿದ್ರೆ ಮಸುಕಾಗಿರುವ ವಾಸನಾಮಯವಾದ ರೂಪವೇ ಪ್ರತ್ಯಕ್ಷವನ್ನು ನಿಂತಿದೆ ವಾಸುದೇವ ಮೂರ್ತಿ. ನಮಸ್ಕಾರವನ್ನು ಮಾಡಿದ. ಆದರೆ ಮಾತು ಹೊರಡಲಿಲ್ಲ ಅನ್ನೋದು ಎಷ್ಟು ಸಹಜ ಭಾಗವತ ಹೇಳ್ತಾ ಇದೆ. ಈಗ ನಮಗೆ ಸುಮ್ಮನೆ ಇದ್ದಕ್ಕಿದ್ದಂಗೆ ಮುಂಜಾನೆದ್ದು ಯಾರೋ ಬಾಗಲ ಬಿಡಿದ್ರು ಅಂತ ಬಾಗಲ ತೆಗೆದ್ವಿ ಅಂತ ಇಟ್ಕೊಳ್ರಿ. ಸ್ವಾಮಿಗಳು ಬಂದ್ರಂದ್ರೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ? ಕೇಳಾರ್ದೆ ಇನ್ಫಾರ್ಮೇಶನ್ ಇಲ್ಲದೆ ಮುಂದೆ ನಿಂತ್ರಪ್ಪ. ರಾಯರ ಮಠ ಸ್ವಾಮಿಗಳು, ಉತ್ತರಾಜ ಮಠ ಸ್ವಾಮಿಗಳು ಬಂದು ನಿಂತರು ಎದುರಿಗೆ ಅಂತ ಇಟ್ಕೊಳ್ರಿ. ಭಾಳ ಗದ್ಲಿಗೆ ಬೀಳ್ತೀವಿ ನಾವು. ಇನ್ನೂ ಹಾಸಿಗೆ ತೆಗೆದಿರೋದಿಲ್ಲ. ಗದ್ಲ ಮನೆ ಅಲ್ಲ ಚಲೋ ಇದ್ದಾಗನ ಎಡವಟ್ಟಾಗಿ ತಂಬಿಗೆ ಚೆಲ್ಲಿ ಆಚಮನ ಮಾಡಿ ಏನು ಗಡಿಬಿಡಿ ಮಾಡ್ಕೊಳ್ಳಲ್ಲ. ಏನು ಗಡಿಬಿಡಿ ಮಾಡ್ಕೊಂಡು ತಂಬಿ ಉಳಿಸೇ ಬಿಟ್ಟಿರ್ತಾನೆ. ಸ್ವಾಮಿಗಳ ಮನೆಗೆ ಬಂದಿಷ್ಟು ಗದ್ಲಿಗೆ ಬೀಳೋರು ಜಗತ್ತಿನ ಜಗನ್ನಾಥ ಸ್ವಾಮಿ ಇಡೀ ಅಖಂಡ ಬ್ರಹ್ಮಾಂಡಕ್ಕೆ ಒಡೆಯನಾದ ವಾಸುದೇವ ಮೂರ್ತಿ ಎದುರಿಗೆ ಬಂದು ನಿಂತ್ರೆ ಕೂಸು 5 ವರ್ಷದ ಮಗು ಏನ್ ಮಾಡ್ಬೇಕು ಹೇಳಿ? ಮಾತೇ ಹೊರಡಲಿಲ್ಲ. ಆಗ ದೇವರು ಬ್ರಹ್ಮಮಯೇನ ಕಂಬುನ, ಭಾಗವತ ಹೇಳ್ತದೆ, ಬ್ರಹ್ಮಮಯೇನ ಕಂಬುನ. ಕೈಯೊಳಗೆ ಶಂಖ ಇತ್ತು, ಶಂಖ ಚಕ್ರ ಗದಾ ಪದ್ಮ. ಆ ಶಂಖದಿಂದ ಆ ಕೂಸಿನ ಗಲ್ಲಕ್ಕೆ ಮುಟ್ಟಿಸ್ಬಿಟ್ನಂತಷ್ಟೆ. ಶಂಖ ಮುಟ್ಟಿಸಿದ ತಕ್ಷಣ ಶಬ್ದಗಳು ಹೊರಟುಬಿಟ್ಟು. ಯಾರಿಗೆ? ಧ್ರುವನಿಗೆ. ಕಾರಣ ಏನು? ಶಂಖ ಅಂದ್ರೆ ಯಾವುದು? ಬ್ರಹ್ಮಮಯ, ವೇದಮಯವಾದ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಸನ್ನಿಧಾನ. ಅದಕ್ಕೆ ಲಕ್ಷ್ಮೀದೇವಿಯ ಶಂಖದ ಸ್ಪರ್ಶ ಆದ ತಕ್ಷಣ ಶಬ್ದಗಳು ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಸ್ತೋತ್ರ ಮಾಡಿದ ಅಲ್ಲ, ದೇವರು ಒಳಗೆ ನಿಂತು ಮಾಡಿಸಿಕೊಂಡ. ಅದು ಯೋ ಅಂತಃ ಪ್ರವಿಶ್ಯ ಮಮ ವಾಚಂ ಹೇಳ್ತಾ ಇದ್ದಾನೆ. ನನ್ನ ಮಾತುಗಳನ್ನ, ಅದು ಪ್ರಸುಪ್ತ ಮಲಗಿಬಿಟ್ಟಿವೆ. ಎಲ್ಲ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು, ಅವೆಲ್ಲ ವರ್ಣಾಭಿಮಾನಿ ದೇವತೆಗಳಿದ್ದಾರೆ ಅಲ್ಲಿ. ಅಕಾರಕ್ಕೆ ಉಕಾರಕ್ಕೆ ಎಲ್ಲ ಶಬ್ದಗಳು ನಾವು ಮಾತಾಡೋದಿಲ್ಲ, ಒಳಗಿನ ವರ್ಣಾಭಿಮಾನಿಗಳು ಮಾತನಾಡ್ತಾ ಇದ್ದಾರೆ. ಅದು ಸ್ತೋತ್ರ ಅಂತ ನಾವು ಅಂತೀವಿ. ನಾವೆಲ್ಲ ತಿಳ್ಕೊಂಡಿವಿ, ನಾವೇ ಮಾತಾಡ್ತೀವಿ, ನಾವೇ ಸ್ತೋತ್ರ ಮಾಡೀವಿ, ನಾವೇ ಆ ರೀತಿ ಹಾಡ್ತೀವಿ ಅಂತ. ಯಾವುದು ನಮ್ಮದಲ್ಲ. ಉದಾನ ನಾಮಕನಾದ ವಾಯುದೇವರು ಕಂಠದಲ್ಲಿದ್ದುಕೊಂಡು ಶಬ್ದಗಳನ್ನ ಮಾಡ್ತಾರೆ. ವಿಶ್ವ ತೈಜಸ ಪ್ರಾಜ್ಞಾ ಅಂತ ಬರ್ತದಲ್ಲ, ಆ ದೇವರು ಒಳಗೆ ನಿಂತುಕೊಂಡು ಮಾಡ್ತಾ ಇದ್ದಾನೆ. ಎಲ್ಲವೂ ಭಗವಂತನೇ ಮಾಡುವವ. ಆ ಜ್ಞಾನ ನಮಗೆ ಬರೋ ತನಕನೂ ನಾವು ಭಾಗವತವನ್ನು ಕೇಳ್ತಾ ಇರಬೇಕು. ನಿಜವಾದ ಭಾಗವತರು ಅಂದ್ರೆ ಆ ಭಗವಂತನ ವ್ಯಾಪಾರಗಳನ್ನ ಅನುಭವದಲ್ಲಿ ತಂದುಕೊಳ್ಳುವಂತಹದ್ದೇ ಇದು ಅದ್ಭುತವಾದಂಥ ಭಾಗವತರ ಒಂದು ಸಾಧನೆ ಅಂತ ಹೇಳಬಹುದು. ಆ ರೀತಿಯಿಂದ ಯಹ ಅಂತ ಪ್ರವಿಶ್ಯ ಮಮ ವಾಚಂ ಇಮಾನ್ ಪ್ರಸುಪ್ತಾಂ ಸಂಜೀವಯತಿ ಅಂದ್ರೆ ಬದುಕಿಸಿದಂತೆ ಒಳಗೆ ಆಕ್ಟಿವ್ ಆಗಿಬಿಟ್ಟವಲ್ಲ, ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ಪಂಚ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಎಷ್ಟು ಉಪಕಾರಪ್ಪ ನಿನ್ನದು. ಒಳಗೆ ಬಂದು ಒಳಗೆ ನಿಂತು ನೀನೇ ಮಾಡಿಸ್ತಾ ಇದ್ದಿ. ಇದನ್ನೇ ನಮ್ಮ ಜಯೇಶ ವಿಠ್ಠಲರು ಹೇಳ್ತಾರೆ. ಮಾಧವನೇ ಮನ್ನಾಮ, ಮನ್ನಾಮ ಅಂದ್ರೆ ನನ್ನ ಹೆಸರು, ಧರಿಸಿ ಮಾಡುವೆ ನೀನೆ ಸಾಧನದ ಚಿಂತೆ ಎನಗ್ಯಾತೋ ದೇವ, ನಡೆಯುವುದೇ ಯಾತ್ರೆ ನಿನ್ನ ಚಿತ್ತಕ್ಕೆ ಬಂದ
ಅನುಭವವೇ ಸಾಧನವು ಅನ್ಯಥಾ ಬೇಕಿಲ್ಲ ಪರಮ ಪುರುಷ ಎನ್ನ ತನು ಮನ ಕರಣ ಕ್ರಿಯೆಗಳನ್ನು ನೀ ಮಾಡ್ತೆ ಅನ್ಯ ಸಾಧನ ವ್ಯಾಪೋ ಪಾವನ್ನ ಸಚ್ಚರಿತ ಸಾಧನದ ಚಿಂತೆ ಎನಗ್ಯಾಕೋ ದೇವಾ ನಿನ್ನ ಚಿತ್ತಕ್ಕೆ ಬಂದ ಅನುಭವವೇ ಸಾಧನವು. ಬಹಳ ಮಂದಿ ಸಾಧನದ ಬಗ್ಗೆ ತಲೆ ಕೆಡಿಸುತ್ತಾರೆ. ಅದರಲ್ಲಿ ಹೆಣ್ಮಕ್ಳು ಬಹಳ ಏನು ಮಾಡಲಿ ಏನು ಹಿಡೀಲಿ ಅಂತ. ಚಾತುರ್ಮಾಸ್ಯ ಬಂದ ಕೂಡಲಿ ಏನು ಹಿಡೀಲಿ ಅಂತ, ಅಧಿಕ ಮಾಸ ಬಂದ ಕೂಡಲಿ ನಾನು ಗಂಡನ ಕೈ ಹಿಡಿಯವ ಅದನ್ನು ಬಿಟ್ಟು ಉಳಿದೆಲ್ಲ ಹಿಡಿತೀಯ ಹಿಂಗೆ ಅಂದಿದ್ದೆ ಊರಿಗೆ. ಅಚ್ಚರ ಖರೆ ಹೇಳಿದ್ರು ನೋಡ್ರಿ, ತಲೆ ಬಂದಿಲ್ಲ ಉಳಿದೆಲ್ಲ ಹಿಂಗಾಗಿಬಿಡ್ತದ. ಈ ಸಾಧನ ಅಂದ್ರೆ ಅದಲ್ಲ. ಸಾಧನ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊತ ತಿರುಗಾಡ್ತೀರಿ. ಮಾಧವನೇ ಮನ್ನಾಮ ಧರಿಸಿ ಮಾಡುವೆ ನೀನು, ಅವನ ಮೇಲೆ ಹಾಕ್ರಿ, ಅವನಿಗೆ ಸಾಧನ ಮಾಡಿಸ್ತಾನೆ. ಅದನ್ನೇ ಜಗನ್ನಾಥದಾಸರು ಜ್ಞಾನ ಮಾನದ ಕೊಡೋ, ಜ್ಞಾನ ಕೊಡುವವನು ನೀನೆ, ಮಾನ ಕೊಡುವವನು ನೀನೆ. ಜ್ಞಾನ ಮಾನ ದ ಶರಣರ ಸುರಭೇನು ಸರ್ವದಾ. ಎರಡರ್ಥ ಸರ್ವದಾ ಅಂದ್ರೆ ಎಲ್ಲವನ್ನು ಕೊಡುವವನು ನೀನೆ, ಯಾವಾಗಲೂ ಕೊಡುವವನು ನೀನೆ. ಸರ್ವದಾ ಸರ್ವದ, ಇದು ಜಗನ್ನಾಥದಾಸರ ಅಭಿಪ್ರಾಯ. ನೀನೆ ಅಂದರಿತು, ಈ ಜ್ಞಾನ ಬರುವುದೇ ಇಲ್ಲ ನಮಗೆ. ನಾನೇ ಮಾಡೀನಿ ಹೀಗೆ ಬರುತ್ತೆ. ನೀನೆ ಅಂದರಿತು ಸದಾನುರಾಗದಲ್ಲಿ ಧ್ಯಾನಿಪೆ ಮನದ ಅನುಮಾನವ. ಆ ಅನುಮಾನ ಏನುದಲ್ಲ, ನಾನು ಮಾಡಿದ್ದೇನು ದೇವರು ಮಾಡಿಸ್ಯಾನ, ಇದರಲ್ಲಿ ಅನುಮಾನ ಭಾಳ್ರಿ ನಮಗೆ. ಚಂದ ಉಪನ್ಯಾಸ ಮಾಡಿದ ಮೇಲೆ ಹೊರ ಬಂದ್ಕೂಲ ಯಾರೋ ಕೇಳಿದ್ರಿ ಧ್ವನಿರಿ ಅಚ್ಚರ ಯಾರು ಉಪನ್ಯಾಸ ಮಾಡೋದು ನನಗೆ ಕೇಳಿದ್ರೆ ನಾ ಏನು ಹೇಳ್ಬೇಕು? ಇಲ್ರಿ ಬೇರೆ ಆಚಾರ ಬಂದಿದ್ರು ಅವ್ರು ಮಾಡಿದಂತ ಹೇಳ್ಬೇಕಾ? ಏನ್ ನಾನೇ ಮಾಡೀನಿ ಅಂತ ಹೇಳ್ಬೇಕಾ? ನಾನೇ ಮಾಡೀನಿ ಅಂತ ಹೇಳ್ಬೇಕಿಲ್ಲ. ನಾನೇ ಅಂತ ಹೇಳುವಾಗ ಎಷ್ಟು ಅಭಿಮಾನ ಅಂದ್ರೆ ಯಾವ ದೇವರಿಗೂ ಇಲ್ಲ ಇದ್ರೊಳಗೆ, ನನ್ನ ಪ್ರಯತ್ನ ನಾನೇ ಇದು ಒಂದು ಬಿಡುತ್ತದೆ. ಅಂತ ಅನ್ನೋದು ಬಹಳ ಅಪಾಯಕರವಾದದ್ದು ಅಂತ ಹೇಳ್ತಾರೆ. ನೀನಂದರಿತು ಸದಾನುರಾಗದಲ್ಲಿ ಧ್ಯಾನಿಪೆ ಮನದನುಮಾನವ ಕಳೆಯೋ ಶ್ರೀನಿಕೇತನ. ಹೀಗೆ ಆ ಧ್ರುವ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಧ್ರುವನಿಗೆ ಧ್ರುವ ನಕ್ಷತ್ರವನ್ನು ಪರಮಾತ್ಮ ಕೊಟ್ಟ. ಇಷ್ಟೆಲ್ಲ ಆಯ್ತಲ್ಲ, ಇದರ ಹಿಂದೆ ಒಂದು ಸ್ವಲ್ಪ ಕಥೆ ಇದೆ. ಧ್ರುವನ ಹಿಂದಿನ ಜನ್ಮದ ಕಥೆ ಇದೆ. ಬ್ರಾಹ್ಮಣ ಆಗಿದ್ದ ಧ್ರುವ, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದ. ಎಲ್ಲ ಮುಗಿದಿತ್ತು, ಸಾಧನೆಗಳೆಲ್ಲ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಿದ್ಧ. ಇನ್ನೇನು 6 ತಿಂಗಳೊಳಗೆ ಮೋಕ್ಷ ಆಗ್ಬೇಕು, ಆ ಲೆಕ್ಕದಲ್ಲಿತ್ತು. ಅದೇನಾಯ್ತು ಅಂದ್ರೆ, ಈ ಬ್ರಾಹ್ಮಣನಿಗೆ ಒಬ್ಬ ಮಿತ್ರ, ಅವನು ರಾಜ ಪಟ್ಟಾಭಿಷೇಕ ಆಯಿತು. ಅವನು ಆನೆಯ ಮೇಲೆ ಪಲ್ಲಕ್ಕಿ ಒಳಗೆ ಅಂಬಾರಿ ಮೇಲೆ ಏರಿ ಬರ್ತಾ ಇದ್ದ. ಈ ಬ್ರಾಹ್ಮಣ ಏನು ಅನ್ಬೇಕು, ನನ್ನ ಗೆಳೆಯ ಎಷ್ಟು ಮೆರಿತಾ ಇದ್ದಾನಲ್ಲ, ನನಗ ಭಾಗ್ಯ ಇಲ್ಲಲ್ಲ ಅಂದ. ಮುಗೀತು ನೋಡ್ರಿ ಅಲ್ಲೇ. ದೇವರಂದ, ನೀ ಅನ್ನದ ವ್ಯವಸ್ಥೆ ಮಾಡ್ತೀನಿ ಅಂದ. ಉತ್ಥಾನ ಪಾದರಾಜ ಮನೆ ಬಂದ್ಬಿಟ್ಟು ಆ ಸಿಂಹಾಸನ, ಆ ವೈಭವ ಏನಿತ್ತಲ್ಲ, ಅದ್ರ ವಾಸನೆ ಉಳಿದಿತ್ತಲ್ಲ, ಅದಕ್ಕೆ ಧ್ರುವನಿಗೆ ಆ ವಾಸನೆಯನ್ನು ಕೊಟ್ಟು ಆ ಸಾಮ್ರಾಜ್ಯವನ್ನು ಆಳುವಂತೆ ಮಾಡಿ ಆಮೇಲೆ ಮೋಕ್ಷ ಕೊಟ್ಟ ಭಗವಂತ. ಇದು ಹಿಂದಿನ ಜನ್ಮದಲ್ಲಿ ಆದ ಕತೆ. ಸ್ವಲ್ಪ ಉಳಿದಿತ್ತು, ಅದಕ್ಕಾಗಿ ಸಣ್ಣ ವಯಸ್ಸಿಗೇನೆ ವೈರಾಗ್ಯ ಬಂದ್ಬಿಡ್ತು. ಚಿಕ್ಕ ವಯಸ್ಸಿನಲ್ಲೇ ಭಗವಂತನನ್ನು ಕಾಣುವ ಭಾಗ್ಯ ಅವ್ರಿಗೆ ಯಾಕೆ ಬಂತು ಅಂದ್ರೆ ಎಲ್ಲ ಮುಗಿದಿತ್ತು. ಸ್ವಲ್ಪ ಅಂದದ್ದಕ್ಕ, ಅದು ಏನು ಆ ರಾಜ ವೈಭವ ಇಷ್ಟು ಅಂದದ್ದಕ್ಕ ಆಯ್ತು ಮಾಡಿಸ್ತೀನಿ ವ್ಯವಸ್ಥೆ ಅಂತ ಬರುತ್ತೆ. ಹೀಗೆ ಇವೆಲ್ಲ ಭಾಗವತ ಕಥೆ ನೋಡುವಾಗ ಒಳಗಿನ ಅಂತರಾರ್ಥಗಳು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಮಗೆ ಅನೇಕ ಸಂದರ್ಭಗಳಲ್ಲಿ ಉಪಕಾರ ಮಾಡ್ತಾರೆ. ಮಧ್ವಾಚಾರ್ಯರ ಅವತಾರ ಮಾಡಿದ್ದಿಲ್ಲ ಅಂದ್ರೆ ರಾಮಾಯಣ, ಮಹಾಭಾರತ, ಭಾಗವತದ ಅಂತರಾರ್ಥ ಅಷ್ಟೇ ಅಲ್ಲ, ವೇದ ಉಪನಿಷತ್ತುಗಳ ಅಂತರಾರ್ಥವು ತಪ್ಪು ಕಲ್ಪನೆ ಬರ್ತಾ ಇತ್ತೇ ಹೊರತು ಯಥಾರ್ಥ ಜ್ಞಾನ ಬರ್ತಾ ಇರಲಿಲ್ಲ ಅನ್ನೋದನ್ನ ಆಚಾರ್ಯ ಮಧ್ವರನ್ನ ಯಾವಾಗಲೂ ನೆನೆಸ್ತಾ ಇರಬೇಕು ನಾವೆಲ್ಲ. ಹೀಗೆ ಆ ಧ್ರುವನಿಗೆ ಉದ್ಧಾರ ಆಗಿದ್ದಾನೆ. ಆಮೇಲೆ ಆನಂತರ ನಾರದರು ಬಂದು ಹೇಳಿದರು, ಉತ್ಥಾನಕಾಲ ನಿನ್ನ ಮಗ ದೇವರು ನೋಡಿ ಬಂದಾಗ ಬಹಳ ಸಂತೋಷ, ಮೆರವಣಿಗೆ ಮಾಡೋಣ ಅಂತ ಸ್ವಾಗತ ಮಾಡ್ತಾ ಇದ್ದಾರೆ. ಸಣ್ಣ ಮಗುವಿಗೆ ಸ್ವಾಗತ. ಆದ್ರೆ ಆ ಧ್ರುವ ಅಷ್ಟರಲ್ಲಿ ಇನ್ನೊಂದು ವರವನ್ನು ಕೇಳಿದ್ದ. ನಮ್ಮ ತಾಯಿ ನನಗೆ ಈ ರೀತಿ ಹೇಳಿದ್ದಿಲ್ಲ ಅಂದ್ರೆ ನಿನ್ನನ್ನು ನೋಡ್ತಾ ಇರಲಿಲ್ಲ, ಅವಳೇ ನನಗೆ ಪ್ರೇರಕಳು, ಅವಳಿಗೆ ಮೋಕ್ಷ ಆಗ್ಬೇಕು ಅಂತ ಕೇಳಿದಂತ. ಆಯ್ತು, ಅವಳಿಗೂ ಮೋಕ್ಷ ಕೊಡ್ತೀನಿ ಅಂತ ಪರಮಾತ್ಮ
ಆ ನಂತರದಲ್ಲಿ ಉತ್ಥಾನಪಾದರಾಜನ ಮನೆಗೆ ಬಂದಿದ್ದಾರೆ. ಮುಂದೆಲ್ಲ ಸಾಮ್ರಾಜ್ಯವನ್ನು ಆಳಿದ ಅದ್ರ ಕಥೆ ಎಲ್ಲ ಬರ್ತಾ ಇದೆ. ಉತ್ತಮ ಅಂತ ಸುರುಚಿಯ ಮಗ, ಇದೆಲ್ಲ ಕಥೆ. ಅದು ಧ್ರುವನ ಕಥೆ, ತಮಗೆಲ್ಲ ಗೊತ್ತು. ಧ್ರುವನ ಕಥೆ ಎಲ್ಲರೂ ಕೇಳಿರ್ತೀರಿ. ಇಲ್ಲಿ ಧ್ರುವನಂತೆ ಮೇಲೆ ಧ್ರುವ ನಕ್ಷತ್ರದಲ್ಲಿ ನಿಂತುಕೊಂಡು ಶಿಂಶುಮಾರ ಭಗವಂತನಿಗೆ ಅಳಿಯನಾಗಿ, ನೋಡ್ರಿ ಅಲ್ಲಿ ಒಂದು ತನ್ನ ಮಗಳನ್ನೇ ಕೊಟ್ಟ. ಬರೇ ಸ್ಥಾನ ಕೊಟ್ಟದ್ದಲ್ಲ, ಮಾನನೂ ಕೊಟ್ಟ, ಅಳಿಯನೆಂಬ ಮಾನನೂ ಕೊಟ್ಟ ಭಗವಂತ. ಮಾನದ ಇಲ್ಲಿ ಅರ್ಥ ಮಾಡ್ಬೇಕು ನಾವು. ಈ ರೀತಿಯಾಗಿ ಎಲ್ಲ ಕಥೆಗಳನ್ನು ಕೇಳಿದ್ದೇವೆ. ಇನ್ನು ನಮ್ಮ ಭಾಗವತ ಏನು? ನಾವೆಲ್ಲ ಕೂತವರೆಲ್ಲ ಉತ್ಥಾನ ಪಾದರೆ. ಇಲ್ಲಿ ಕೂತವರೆಲ್ಲ ಉತ್ಥಾನ ಪಾದರು. ಪಾದ ಮ್ಯಾಲೆ ತಲೆ ಕೆಳಗ. ಉತ್ಥಾನ ಅಂದ್ರೆ ಮ್ಯಾಲೆ, ಉತ್ಥಾನ ಪಾದ ಅಂದ್ರೆ ತಲೆ ಕಾಲ ಮ್ಯಾಲೆ ತಲೆ ಕೆಳಗೆ. ತಾಯಿ ಹೊಟ್ಟೆಯಿಂದ ಹೊರ ಬರ್ಬೇಕಾದ್ರೆ ಕಾಲು ಹೊರ ಬರಲ್ರಿ, ತಲೆನೇ ಹೊರ ಬರ್ತದೆ ಮೊದಲು. ಅವಾಗ ಹೊರ ಕಾಲು ಎತ್ತಿರ್ತೇವೆ. ಅದಕ್ಕೆ ನಾವೆಲ್ಲರೂ ಉತ್ಥಾನ ಪಾದ. ಹೆಣ್ಣಿರ್ಲಿ ಗಂಡಿರ್ಲಿ ಎಲ್ಲರೂ ಉತ್ಥಾನ ಪಾದರೆ. ಜೀವ ಅಂತ ಅರ್ಥ. ಅದಕ್ಕೆ ಜೋಡಿ ಆಗೋದು ಎರಡು, ಸುರುಚಿ ಸುನೀತಿ. ಸುನೀತಿ ಅಂದ್ರೇನು? ನೇಮ ನಿತ್ಯ ಆಚರಣೆ ಅನುಷ್ಠಾನ, ಏಕಾದಶಿ ಉಪವಾಸ, ವಿಷ್ಣು ಪಂಚಕ, ಇವೆಲ್ಲ ಸುನೀತಿ. ಸುರುಚಿ ಅಂದ್ರೆ ಕಂಡದ್ದು ಕಂಡಂಗ ಕಂಡಲ್ಲಿ ತಿನ್ನೋದು. ರುಚಿ 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 ತಿನ್ನೋದೇ ತಿನ್ನೋದು. ದೀಪಾವಳಿ ಹಬ್ಬ ಬಂತು, ವರಮಹಾಲಕ್ಷ್ಮಿ ಬಂತು ಅಂದ್ರೆ ಆನಂದ ಎಲ್ಲರಿಗೆ ಕರೆದು ತಿನ್ನೋದು. ಆ ಲಕ್ಷ್ಮೀದೇವಿ ಪಾಪ ಸುಮ್ಮನೆ ತೋರಿಸೋದಕ್ಕೆ ಒಂದು 5 ಪಕ್ವಾನ ಮಾಡಿ ಹಿಂಗೆ ತಿರುಗಿದ ಹಂಗೆ ಮಾಡಿ, ಆಚಾರ ಮುಗಿತಾ ಕೊಡ್ರಿ ಕಡೆ. ಡಾಕ್ಟರ್ ಹೇಳಿದ್ರು ಕೆಮ್ಮು ಬರ್ತದ ತಿನ್ಬಾರ್ದಕ್ಕೆ. ಇಲ್ಲ, ಲಕ್ಷ್ಮೀ ಪ್ರಸಾದ ಅಲ್ಲೆನ್ಬಾರದು ಅಂತ ತಿಂದು ಮತ್ತೆ ಡಾಕ್ಟರ್ ಕಡೆ ಹೋಗು. ಇವು ತಿಂದು 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 ತಿನ್ನುವುದಕ್ಕಾಗೇ ಹುಟ್ಟಿವಿ ಅನ್ನೋ ಜೀವನ ಮಾಡ್ಬೋದು. ಸುರುಚಿ ನಾಲಿಗೆ ಅದಲ್ಲ ಅದು. ಈಗೇನಾಯ್ತು? ಉತ್ತಮ ಇದು ಸುನೀತಿಯ ಮಾತು ಕೇಳಬೇಕು, ಸುರುಚಿಯ ಮಾತು ಕೇಳಬೇಕು. ಸುನೀತಿಯ ಮಾತು ಕೇಳಬೇಕು. ನಾವೆಲ್ಲ ಕೇಳಿಲ್ಲ. ಧ್ರುವ ಸುನೀತಿಯ ಮಾತು ಕೇಳಿಲ್ಲ. ನಾವೆಲ್ಲ ಸುರುಚಿಯನ್ನು ಬೆನ್ನಟ್ಟಿದ್ದೀವಿ. ಸುರುಚಿ ಅಂದ್ರೆ ಬಹಳ ಪ್ರೀತಿ ನಮಗೆ. ಯಾರ್ಯಾರು ರುಚಿ 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 ಮಾಡಿಕೊಡ್ತಾರೆ ಅವ್ರ ಮೇಲೆ ಪ್ರೀತಿ. ಇದೆಲ್ಲ ಜೀವನ, ನಮ್ಮದೇ ಭಾಗವತ ಇದೆ. ಆ ರುಚಿ ಎಲ್ಲಿ ತನಕ ಅಂದ್ರೆ ನಾಲಿಗೆ ಇರೋ ತನಕ. ಈ ನಾಲಿಗೆ ಇದೆ ನೋಡ್ರಿ, ಬಹಳ ಎಲ್ಲಕ್ಕಿಂತ ಅತ್ಯಂತ ಇಂದ್ರಿಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ಪ್ರಾರಂಭದಿಂದ ಕೊನೆಯ ತನಕ ಇರುವಂತಹ ಒಂದೇ ಒಂದು ಇಂದ್ರಿಯ ಅಂದ್ರೆ ಜಿಹ್ವೇಂದ್ರಿಯ. ನಾಲಿಗೆ ಬಹಳ, ಅದು ಹುಟ್ಟಿದಾಗ ಮೊದಲು ನಾಲಿಗೆ ಒಂದೇ, ಹಲ್ಲು ಬಂದಿರಂಗಿಲ್ಲ ಮತ್ತಿನ್ನ ನಾಲಿಗೆನೆ. ಅದು ಹುಟ್ಟಿದ ಕೂಡಲೇ ನೆಕ್ಸ್ಬೇಕದು ಬಾಯಿಗೆ. ನೀವು ಗೊತ್ತೇನು? ಹಳೆ ಮಂದಿ ಏನು ಮಾಡ್ತಿದ್ರು ಗೊತ್ತೇನು? ಹುಟ್ಟಿದ ತಕ್ಷಣ ಕೂಸಿಗೆ ಜೇನುತುಪ್ಪ ನೆಕ್ಸಿಬಿಡ್ತಿದ್ರು. ಈಗ ಡಾಕ್ಟ್ರು ಬೈತಾರೆ. ನಮ್ಮ ಅನುಭವನೇ ಹೇಳ್ತೀನಿ. ನನ್ನ ಮಗಳು ಕುಷ್ಟಗಿಯಲ್ಲಿ ಅವಳು ಹುಟ್ಟಿದ ತಕ್ಷಣ ಸಣ್ಣದ ಒಂದು ಇದರಂಥದ್ದೇ ಒಂದು ಆಸ್ಪತ್ರೆ ಅಂತ ಏನು ದೊಡ್ಡದಲ್ಲ, ಅಲ್ಲಿ ನಾರ್ಮಲ್ ಡೆಲಿವರಿ ಆಯಿತು. ಅವಳ ಅಜ್ಜಿ, ಮುತ್ತಜ್ಜಿ ಅಂದರೆ ನಮ್ಮ ಮಾವನ ತಾಯಿ ಇದ್ಲು ಅವಾಗ 100 ವರ್ಷ. ಆಕೆ ಬಂದು ಕೂತಿದ್ಲು. ಹುಟ್ಟಿದ ತಕ್ಷಣ ತಂದು ತೊಟ್ಟಲ ಹಾಕಿದ ತಕ್ಷಣ ಟೊಂಕದಾಗ ಜೇನುತುಪ್ಪ ಡಬ್ಬಿ ಇಟ್ಕೊಂಡು ಬಂದಿದ್ಲಿ. ಹಿಂಗೆ ಬಡ ಬಡ ತೆಗೆದು ಹಿಂಗೆ ತೆಗ್ಸಿಲ್ ನಾಲ್ಗೆ ಟಕ್. ಆ ನರ್ಸಿಗೆ ತೋರಿಸಲೇ ಇಲ್ಲ. ಆಕೆ ಬರೋ ಹಾಕಿ ಒಳಗಿನ ಕಫ ಎಲ್ಲ ಹೋಗಿ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಹತ್ಬಿಟ್ರಿ. ನಗನಗೋದು ಮಾತಾಡೋದೆಲ್ಲ ಆಯ್ತು. ಪಕ್ಕದಲ್ಲಿ ಪಾಪ ಶೂದ್ರಾದಿಗಳು ಬಂದಿದ್ರು. ಅವ್ರಿಗೆ ಗೊತ್ತಿಲ್ಲ, ಹಳ್ಳಿ ಮಂದಿ. ಆದರೂ ಜೇನುತುಪ್ಪ ತಂದಿದ್ರು. ಅವ್ರು ನರ್ಸನ್ ಕೇಳಿದ್ರು, ಇದನ್ನು ಹತ್ತೋಣೇನು ನಾವು ಯಾಕಿದ್ದೀವಿ ಅಂದರು. ನೀನು ಹುಡುಗ ಕೂಸಿನ ಕೇರ್ ತಗೊಳ್ಳೋದಿದ್ರೆ ನಮ್ಮ ಆಸ್ಪತ್ರೆ ಯಾಕೆ ಕಟ್ಟಬೇಕು, ನಾವೇ ಹಾಕಿರ್ಬೇಕು. ಒದರಾಡಿಬಿಟ್ರು ನೋಡ್ರಿ. ಹೆದರು ಹಂಗೆ ಇಟ್ಕೊಂಡು ಕೂತ್ಬಿಟ್ರು. 3 ದಿವಸ ಒದ್ದಾಡಿತದು ಕಫ ಕಫ ಅಂತ ಹೇಳಿ. ಕೊನೆಗೆ ಅದು ಪೈಪ್ ಹಾಕಿ ತೆಗೆದ್ರು ಆ ಕೂಸಿಗೆ. ಈ ಪರಿಸ್ಥಿತಿ ಅಲ್ಲಿ ಬಂತು. ಅಷ್ಟರೊಳಗೆ ಇವರು ಈ ಕೆಲಸ ಮಾಡಿದ್ರು. ಯಾಕೆ ಹೇಳಿದೆ ಅಂದರೆ, ನಾವೆಲ್ಲರೂ ಈ ಆರಾಮಿರ್ಲಿಕ್ಕೆ ಕಾರಣ ನಮ್ಮ ಹಿರಿಯರು. ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ, ಈಗ ಆರಾಮಿದ್ದೀವಿ ನೋಡ್ರಿ. ಇದಕ್ಕೆಲ್ಲ ಹಿರಿಯರೇ ಕಾರಣ. ಅವ್ರ ಉಪಕಾರ ಸ್ಮರಣೆ ಮಾಡಬೇಕು. ಆದರೆ ನಾಲಿಗೆ ಮೇಲೆ ಪ್ರಾರಂಭವಾಗಿ ಇಡುವಂತಹದ್ದೇನು ರುಚಿ ಇರ್ತದ, 95 ವರ್ಷ 96 ವರ್ಷ ಆದ್ರೂ ನಾಲಿಗೆ ರುಚಿ ಬಿಡುವುದಿಲ್ಲ. ಹಲ್ಲು ಹೋಗಲಿ, ಕಣ್ಣು ಹೋಗಲಿ, ಕಿವಿ ಎಲ್ಲ ಇಂದ್ರಿಯ ಹೋಗಿರ್ತಾವ್ರಿ. ನಮ್ಮ ಖಾನಾಪುರದ ಒಳಗೆ ನಮ್ಮ ಮುತ್ತಜ್ಜಿ ಇದ್ಲು ಅಂದ್ರೆ ಸುಭದ್ರಮ್ಮವ್ವ, ಗಿರಾಚಾರ ಮುತ್ತನ್ನ ಅವ್ವ. ಅವನ ತಾಯಿ ಇದ್ಲು. ಆಕಿ 98 99 ಇದ್ವು. ಅದಕ್ಕೆ ಏನೇನು ಕೊಡ್ಬಾರ್ದು ಅಂತ ಹೇಳಿದ್ರು. ಎಳ್ನೀರು ಒಂದು ಕೊಡ್ರಿ, ಇಲ್ಲಿ ಏನು ತಡ್ಕೊಳ್ಳೋದಿಲ್ಲ, ಇದು ಹಣೆ ಬರ. ಅದು ಸಪ್ಪಗೆ ಹತ್ತಿದ ಕೂಡ ಒದರ್ತಿದ್ಲಕ್ಕಿ. ಉಪ್ಪಿನಕಾಯಿ ಎಂಕಮ್ಮ ಉಪ್ಪಿನಕಾಯಿ ಹಚ್ಚು ನಮ್ಮ ದೊಡ್ಡಮ್ಮ ಆಕಿ ಅನ್ನು ಸೊಸಿ ಆಕಿ. ಅವ್ರು ಡಾಕ್ಟರ್ ಬೇಡ ಅಂತ ಹೇಳ್ಬಿಟ್ಟಿದ್ರು ಪಾಪ. ಈಕಿ ತಾಯಿ ಮತ್ತು ಉದ್ದಾಡೋದು ಬೇಡ, ಡಾಕ್ಟರ್ ಹೇಳಂಗೆ ಕೇಳಬೇಕು ಅಂತ ಆಕಿ ಅದು ಬಿಡ್ತಿಲ್ಲ. ಮುಂಜಾನೆ ಸಂಜೆ ಒದರೋದು ಉಪ್ಪಿನಕಾಯಿ ಹಚ್ಚು. ಯಾಕಂದ್ರೆ ಈ ಕಡೆ ಪ್ರಾಂತಕ್ಕೆಲ್ಲ ಉಪ್ಪಿನಕಾಯಿ ವೈಭವನೇ ವೈಭವ. 80 ವರ್ಷ ತಿಂದದ ಮತ್ತೆ ಹೆಂಗೆ ಬಿಡ್ತದ್ರಿ ಅದು? ಪ್ರಾಕ್ಟೀಸ್ ಆಗಿರ್ತದೆ ನೋಡ್ರಿ.
ಅದರಲ್ಲಿ ಈ ಕಡೆ ಉಪ್ಪಿನಕಾಯಿ ಅಂದ್ರೆ ಅದ್ರದ್ದು ಸ್ಪೆಷಾಲಿಟಿನೇ ಬೇರೆ. ಉದುರನ್ನ ಕೆಂಪು ಉಪ್ಪಿನಕಾಯಿ ಹಾಕಿದ್ರೆ ಸ್ವಾದಿ ಮಠದಾಗ ಬೂತ್ ಬಲಿ ಹಾಕಿದಂಗೆ ಇರುತ್ತೆ. ಈ ನಮೂನಿ ಅದು ಚೂರು ಬಾಳಿಸ್ಕೋಬೇಕ್ರಪ್ಪ ಉಪ್ಪಿನಕಾಯಿ. ಅದನ್ನ ಒಬ್ಬಿ ಹೊರದ್ರು, ಒಂದು ಒಬ್ಬಿ ಅದೇ ನಮ್ಮ ಧಾರವಾಡದವರು ಬಂದಿದ್ರು, ಕಣ್ಣಾ ನೀರು ಬಂತವ್ರು ನೋಡಿ ತಿಂದದ್ದಲ್ಲ. ಅವ್ರು ಹೇಳಿದ್ರಿ ಹೆಂಗೆ ತಿಂತಾರ್ರಿ ಇವರೊಂದು, ಈಗ ಅವ್ರು ಮನುಷ್ಯರಲ್ಲ ಅವ್ರಿಗೆ ತಿಂದ. ಏನ್ ಮಾಡೋದು ಹಣೆ ಬರಹ, ಅಷ್ಟು ತಿಂದು ತಿಂದು ರೂಢಿ ಇದ್ದ ದೇಹಕ್ಕೆ ಉಪ್ಪಿನಕಾಯಿ ತೊಗೊಳ್ಬೇಕದು ಪಾಪ. ಅವಾಗ ಪಕ್ಕದಲ್ಲಿದ್ದವ್ರು ಹೇಳೋರು, ಅದು ಸಾಯೋ ಮುದುಕಿ ಸುಮ್ಮನೆ ತಿನ್ನಿಸಿಬಿಡು, ತಿಂದರ ಸಾಯ್ಲಿ, ಇಲ್ಲಾಂದ್ರೆ ಉಪ್ಪಿನಕಾಯಿ ದೇವ ಕಾಡ್ತದ ಆಮೇಲೆ ಅಂತ. ಈ ಪರಿಸ್ಥಿತಿ ನಮ್ಮ ಎಲ್ಲರಿಗೂ ಉದಾಹರಣೆ ನಾವು ಕೊಡೋದಾದ್ರೆ, ನಾಲಿಗೆ ಇಂದ್ರಿಯ ಅದು ಏನಿದ್ರೂ ಚುರುಕಾಗಿ ಇರ್ತದೆ ನೋಡಿ. ಅದಕ್ಕೆ ಸುರುಚಿ 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 ಅಂತ. ಆದ್ದರಿಂದ ಈ ಸುರುಚಿಯನ್ನು ಗೆಲ್ಲಬೇಕು. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ ಕೃಷ್ಣ. ಅರ್ಜುನ, ಜೀವನದಲ್ಲಿ ನಾಲಿಗೆ ಗೆಲ್ಲಬೇಕು ಅಂದ್ರೆ ನನ್ನ ನೋಡೋ ತನಕ ನಾಲಿಗೆ ಗೆಲ್ಲಿಕ್ಕೆ ಆಗುವುದಿಲ್ಲ ಅಂತ. ಏಕಾದಶಿ ಮಾಡಿದ್ರು ಆಗುವುದಿಲ್ಲ ಹೇಳ್ಬೋದು. ಕೆಲವರು ಅಂತಾರೆ ಎರಡೆರಡು ಏಕಾದಶಿ ಮಾಡ್ತಾರ್ರಿ, ಭಾರಿ ಕಂಟ್ರೋಲ್ ಇದೆ. ಕಂಟ್ರೋಲ್ ಎಲ್ಲ ಏಕಾದಶಿ ಮಾತ್ರ, ದ್ವಾದಶಿ ನೋಡ್ಬೇಕು ಅವ್ರ ಆಕಾರ ಒದರ್ತಿರ್ತಾರ. ಎಷ್ಟು ಕ್ಷಣ ಮಾಡ್ತಾರೆ ಹಾಕ್ರಿ. ಆಕೆ ಹೇಳ್ತಂದು 2 ದಿವಸ ಉಪವಾಸ ಮಾಡಿ ಸುಮ್ಮನೆ ಇರಬಾರ್ದ, ಅದು ಏಕಾದಶಿ, ಇದು ದ್ವಾದಶಿ ಹಾಕ್ತಿಲ್ಲ ಅಂದ್ರೆ ದ್ವಾದಶಿ ಬಂತಂದ್ರೆ ನಮ್ಮ ಲೆಕ್ಕ ಮತ್ತೆ ಪ್ರಾರಂಭ ತಿನ್ನೋದು ಅಂತ. ಯಾರ್ಯಾರು ಗೆದ್ದಿಲ್ಲ ಇಷ್ಟು ತಿಳ್ಕೊಂಡ್ಬಿಡ್ರಿ, ನಾಲಿಗೆ ಯಾವ ಆಚಾರನೂ ಗೆದ್ದಿಲ್ಲ. ಎಂಥವ್ರನ್ನ ತೋರಿಸ್ಕೊಂಡ್ಬರ್ರಿ, ನಮ್ಮ ಮುಂದೆ ನಿಂದ್ರಿಸಿ, ನಾ ತೋರ್ತು ಹೇಳ್ತೇನೆ. ಎಂದು ಯಾರು ನಾಲಿಗೆ ಗೆಲ್ಲಿ ಸಾಧ್ಯ ಇಲ್ಲ, ಗೆದ್ದಿಲ್ಲ. ಅವರು ಗೆಲ್ಲಬೇಕಾದ್ರೆ ಒಬ್ಬರೇ ಗೆದ್ದಾರ, ಅಪರೋಕ್ಷ ಜ್ಞಾನಿಗಳು ಭಗವದ್ ದರ್ಶನ ಮಾಡಿಕೊಂಡವರು ಮಾತ್ರ ಗೆಲ್ತಾರೆ. ರಸವರ್ಜಂ ರಸೋಕ್ತಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ಅಂದ್ರೆ ನಾರಾಯಣಂ ದೃಷ್ಟ್ವಾ. ಯಾರು ದೇವರನ್ನ ರುಚಿ ಕಂಡಾರೋ, ದೇವರ ಸೌಂದರ್ಯದ ರುಚಿ ಕಂಡವರು ಈ ನಾಲಿಗೆ ರುಚಿ ಗೆಲ್ತಾರೆ, ಅಲ್ಲಿ ತನಕ ಆಗುವುದಿಲ್ಲ. ಇದೆಲ್ಲ ಭಾಗವತ ಕಥೆಯಲ್ಲಿ ನಾವು ಸುರುಚಿ ಸುನೀತಿ ಈ ಅರ್ಥ ತಿಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ. ಆನಂತರದಲ್ಲಿ ವೇದರಾಜ ಅಂತ ಬಂದ, ಧ್ರುವನ ಮನೆತನದಲ್ಲಿ ಮಹಾದುಷ್ಟ ಮಹಾಪಾಪಿ, ಎಲ್ಲನೂ ಅನ್ಯಾಯ ಮಾಡ್ತಾ ಇದ್ದಾನೆ. ಋಷಿಗಳೆಲ್ಲ ನೋಡಿ ಬ್ರಾಹ್ಮಣರು ಅವನನ್ನು ಕೊಂದು ಬಿಟ್ಟಿದ್ದಾರೆ. ಬ್ರಾಹ್ಮಣರಿಗೆ ಕೊಲ್ಲೋ ಅಧಿಕಾರ ಇಲ್ಲ, ಕೊಲೆ ಮಾಡಬಾರದು. ಆದರೆ ಒಂದು ಸಂದರ್ಭ ಬಂದರೆ ಬ್ರಾಹ್ಮಣರು ಕೈಯಲ್ಲಿ ಶಸ್ತ್ರ ಹಿಡಿಯಬಹುದು ಅಂತ ಹೇಳಿದ್ದಾರೆ. ಕ್ಷತ್ರಿಯರಾಗುವ ಅವಕಾಶ ಇದೆ ನಮಗೆ, ಕೊಂದುಬಿಟ್ರು ಅವನು ಆ ವೇನರಾಜನನ್ನು. ಆಮೇಲೆ ಬಲತೊಡೆಯನ್ನು ತಿಕ್ಕಿದಾಗ ಅರಾಜಕ ಆಗಬಾರ್ದು. ಅರಾಜಕ ಅಂದ್ರೆ ಗೊತ್ತಲ್ಲ, ರಾಜನಿಲ್ಲದ ದೇಶ ಅದು ಬಹಳ ಅಪಾಯ. ಅದಕ್ಕಾಗಿ ರಾಜ ಬರಬೇಕು ಅಂತ ಬಲತೊಡೆಯನ್ನು ವೇದ ಮಂತ್ರಗಳಿಂದ ಎಲ್ಲ ಹೇಳಿದಾಗ ಆ ಮಂತ್ರಕ್ಕೆ ಬಲ ಇದೆ. ಆದ್ದರಿಂದ ಒಬ್ಬ ರಾಜ ಬಂದಿದ್ದಾನೆ, ಅವನೇ ಪೃಥುರಾಜ. ಪೃಥುರಾಜ ಅಂತ ಬಂದ. ಪೃಥುರಾಜ ಬಂದದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಅವನಿಂದಲೇ ಈ ಪೃಥ್ವಿ ನಿರ್ಮಾಣ ಆಯಿತು. ನಿರ್ಮಾಣ ಆಯಿತು ಅಂದ್ರೆ ಭೂಮಿ ಇತ್ತು, ನೆಲ ಜಲ ಎಲ್ಲ ಇತ್ತು. ಬ್ರಹ್ಮದೇವರ ಸೃಷ್ಟಿಯಲ್ಲಿ 3 ಸೃಷ್ಟಿಯಾಗಿದೆ. ಊರ್ಧ್ವ ಸೃಷ್ಟಿ, ತಿರಿಯಕ್ ಸೃಷ್ಟಿ, ಅಧೋ ಸೃಷ್ಟಿ ಅಂತ 3 ಸೃಷ್ಟಿ ಮಾಡಿದ್ದಾರೆ. ಊರ್ಧ್ವ ಸೃಷ್ಟಿ ಅಂದ್ರೆ ಯಾವುದು? ಬಾಟ್ನಿ ಡಿಪಾರ್ಟ್ಮೆಂಟ್. ಎಲ್ಲ ಜಗತ್ತಿನೊಳಗಿನ ಗಿಡ ಮರ ಎಂತೇನವ ಅವೆಲ್ಲ ಊರ್ಧ್ವ. ಕೆಳಗೆ ಬೇರು, ಮೇಲೆ ಏರು, ಮೇಲೆ ಹಣ್ಣಾದು ಹೂವಾದು, ಈ ಕೆಳಗಿಂದ ನೀರು ಮೇಲೆ ಹೋಗೋದು, ಆಹಾರ ಎಲ್ಲ ಕೆಳಗಿಂದ ಹೋಗೋದು. ಇದಕ್ಕೆ ಊರ್ಧ್ವ ಸೃಷ್ಟಿ ಅಂದ್ರೆ. ಇನ್ನು ತಿರಿಯಕ್ಕಂದ್ರೆ ಅಡ್ಡ. ಅಡ್ಡ ಸೃಷ್ಟಿ ಯಾವುದು? ಪ್ರಾಣಿ ಪ್ರಪಂಚ, ಜಿಯೋಲಜಿ ಡಿಪಾರ್ಟ್ಮೆಂಟ್. ಎಲ್ಲ ಪ್ರಾಣಿ ತಗೊಳ್ರಿ, ಅಡ್ಡನವು, ಒಂದು ಉದ್ದಿಲ್ಲ, ಎಲ್ಲ ಅಡ್ಡ. ಉದ್ದಂದ್ರೆ ಹಾವು ಹಿಂಗೆ ಉದ್ದಿರ್ತದ, ಅದರ ಆಹಾರ ಅಡ್ಡ ಹೋಗ್ತದೆ. ತಿಂದಂತ ಆಹಾರ ಅಡ್ಡ ಹೋಗೋದು. ಹುಲಿ ತಿಂತಂತ ಮುಖನೂ ಇಲ್ಲೇ, ಅದರ ಹೊಟ್ಟೆನೂ ಇಲ್ಲೇ. ಎಲ್ಲ ಪ್ರಾಣಿಗಳ ಮುಖ ಮತ್ತು ಹೊಟ್ಟೆ ಸಮಾನ ಆಕಾರದಲ್ಲಿದೆ. ಜಗತ್ತಿನೊಳಗೆ ತಲೆ ಮೇಲೆ ಹೊಟ್ಟೆ ಕೆಳಗಿರುವಂತಹ ಏಕೈಕ ಪ್ರಾಣಿ ಅಂದ್ರೆ ಮನುಷ್ಯ. ಅವೊಂದು ಅಧೋ ಸೃಷ್ಟಿ ಅಂತ ಕರೀತಾರೆ. ನಾವೆಲ್ಲರೂ ಅಧೋ ಸೃಷ್ಟಿಯಲ್ಲಿ ಬರ್ತೇವೆ. ತಲೆ ಮೇಲೆ ಹೊಟ್ಟೆ ಕೆಳಗೆ. ಆದ್ದರಿಂದ ತಿಂದ ಆಹಾರ ಎಲ್ಲ ಕೆಳಗೆ ಹೋಗುವ ವ್ಯವಸ್ಥೆ ದೇವರು ಮಾಡಿದ. ಯಾಕೆ ಮಾಡಿದ ಅಂದ್ರೆ ಹೊಟ್ಟಿಗಿಂತ ತಲೆ ಶ್ರೇಷ್ಠ ಅಂತ ಹೇಳಿದ. ನಮ್ಗೆ ಹಂಗೆ ಅನಿಸೋದೇ ಇಲ್ಲ. ತಲೆಗಿಂತ ಹೊಟ್ಟೆ ಮುಖ್ಯ ಅಂತ ನಾವು ತಿಳ್ಕೊಂಡು, ಅದಕ್ಕೆ ಆರಾಧನೆಯೊಳಗೆ 50,000 ಜನ ಊಟ. ರಾಯರ ಆರಾಧನೆಯಲ್ಲಿ 5,000, 10,000, 20,000 ಲೆಕ್ಕ ಇಲ್ಲದಷ್ಟು ಊಟ. ಸಂಜೆ ಮುಂದೆ ಪ್ರವಚನಕ್ಕೆ 50 ಮಂದಿ, ಭಾಳ ಆದರೆ 500 ಮಂದಿ. ನಾ ರಾಯರನ್ನ ಕೇಳಿಬಿಟ್ಟು ಹೋಗಿ, ರಾಯರೇ ಏನಿದು ಅನ್ಯಾಯ, ಅಷ್ಟು ಜನ ಊಟಕ್ಕೆ ಬಂದಿದ್ರು, ಈಗ ಅಷ್ಟು ಜನ ಇಲ್ಲಲ್ಲ ಪ್ರವಚನಕ್ಕೆ. ರಾಯರಂದ್ರು ಕಾಳಜಿ ಮಾಡಬೇಡ,
ನನ್ನ ಹಸ್ತೋದಕ ತಿಂದರಲ್ಲ ಅವರ ಒಳಗಿನ ಅಂತರಂಗದ ದೋಷಗಳೆಲ್ಲ ತತ್ಸ ಕುಕ್ಷಿಗತ ದೋಷಾಹ ಸರ್ವೇ ನಶ್ಯಂತಿ ತಕ್ಷಣಾತ್. ಈಗ ಸ್ವಲ್ಪ ದಿವಸದಲ್ಲೇ ಅವ್ರು ನಿನ್ನ ಪ್ರವಚನಕ್ಕೆ ಬಂದು ಕೂಡ್ತಾರೆ, ಕಾಳಜಿ ಮಾಡಬೇಡ ಅಂತ ರಾಯರು ಹೇಳಿ. ಅದಕ್ಕೆ ನಾವು ಅದನ್ನು ತಪ್ಪು ಅನ್ನೋದಿಲ್ಲ. ಬರೀ ತಿನ್ಲಿಕ್ಕೆ ಬರ್ತಾರ ಅಂತ ಹಿಂಗೆ ಅನ್ಬಾರ್ದು ಯಾರು. ರಾಯರ ಮಠಕ್ಕೆ ಬರ್ತಾರ ಅಂದ್ರೆ ಪುಣ್ಯ. ಎಷ್ಟು ಹೇಳಲಿವರ ನಿಷ್ಠೆ ಮಹಾತ್ಮೆಯನು ದುಷ್ಟರಿಗೆ ದೊರೆಯದಿವರ ಸೇವಾ ನೋಡಲೆ ಮನವೇ ಕೊಂಡಾಡು ಗುರುಗಳ ಪಾದ ಈಡಿಲ್ಲವೋ ಪುಣ್ಯಕ್ಕೆ. ರಾಯರ ಪ್ರಸಾದ ತಗೊಳ್ಳಿಕ್ಕೆ ಬಂದಿದ್ದಾರೆ. ಯಾವುದೇ ಯತಿಗಳ ಯಾವುದೇ ಗುರುಗಳ ಒಂದು ಪ್ರಸಾದ ನಮ್ಮ ಒಳಗೆ ಬಿದ್ದಿದೆ ಅಂತಂದ್ರೆ, ತೀರ್ಥ ಬಿದ್ದಿದೆ, ಪಾದೋದಕ ಬಿದ್ದಿದೆ ಅಂದ್ರೆ ಜನ್ಮಾಂತರದ ಪುಣ್ಯದಿಂದ ಬಂದಿದೆ. ಅದರಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ. ಅದು ಸ್ವಲ್ಪ ಎಚ್ಚರಿಕೆ ಬರಲಿ ಅಂತ ಈ ಮಾತು ಹೇಳ್ತೀವಿ ಅಷ್ಟೇ. ತಲೆ ದೊಡ್ಡದು, ಹೊಟ್ಟಿ ಕೆಳಗೆ. ದೇವರ ಹೊಟ್ಟಿ ಕಾಣಿಸಲಾರ್ದಂಗ ಮಾಡಿಬಿಟ್ಟ. ಹಿಂಗೆ ನಿಂತ ಕಾಣಿಸೋದಿಲ್ಲ, ಸ್ವಲ್ಪ ಹಿಂಗೆ ನೋಡ್ಬೇಕಾಗ್ತದೆ. ಓ ನಮಗೊಂದು ಹೊಟ್ಟೆ ಅದ, ಈ ಹೊಟ್ಟಿ ಹಿಂಗೆ ನೋಡಿದ್ರೆ ಅದು ಅಂತ ಗೊತ್ತಾಗ್ತದೆ, ತಲೆ ಅದಂತ ಗೊತ್ತಾಗೋದು. ಯಾಕಂದ್ರೆ ಕಾಣಿಸೋದೇ ಇಲ್ಲ, ಕಣ್ಣಿ ಮುಂದಿರ್ಬೇಕು ಹೋಗಿ. ನಮ್ಮ ಮುಖ ನಮ್ಗೆ ಕಾಣಿಸೋದೇ ಇಲ್ಲ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಮನುಷ್ಯನ ಸೃಷ್ಟಿ ಪ್ರಾರಂಭ ಆಗಿದ್ದು ಮೊದಲು ಸಸ್ಯಗಳ ಸೃಷ್ಟಿ, ನಂತರ ಪ್ರಾಣಿಗಳ ಸೃಷ್ಟಿ, ಅದಾದ ಮೇಲೆ ಮನುಷ್ಯ ಸೃಷ್ಟಿ ಆಗಿದೆ. ಭಾಗವತದಲ್ಲಿ ದೇವರು ಹೇಳ್ತಾನೆ, ನನ್ನನ್ನು ತಿಳಿದುಕೊಳ್ಳುವ ಒಂದು ವಸ್ತು ಬರಲಿಲ್ಲಲ್ಲ. ಇಂಥ ಮಾತು ನೋಡ್ರಿ. ದೇವರಿಗೆ ಎಷ್ಟು ಆಸೆ ಇದೆ ಅಂದ್ರೆ, ನಮಗೆ ದೇವರನ್ನು ತಿಳ್ಕೊಳ್ಬೇಕು ಅಂತಲ್ಲ, ದೇವರಿಗೆ ಒಂದು ಕಳಕಳಿ, ನನ್ನನ್ನು ತಿಳ್ಕೊಳ್ಳೋರು ಬರಲಿಲ್ಲಲ್ಲ. ಅದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ರು. ನಾವೆಲ್ಲ ಬಂದದ್ದು ಅದಕ್ಕೋಸ್ಕರವಾಗಿ, ದೇವರನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ದೇವರು ನಮ್ಮನ್ನು ತಂದದ್ದೇ ಅದಕ್ಕೋಸ್ಕರವಾಗಿ. ಆದ್ದರಿಂದ ನಾವು ದೇವರ ಬಗ್ಗೆ ವಿಚಾರ ಮಾಡಬೇಕು. ನಾವು ಯಾಕೆ ವಿಚಾರ ಮಾಡಬೇಕು ಅಂದ್ರೆ, ನಾವು ಮಾನವರು. ಮಾನವರು ಅಂದ್ರೆ ಅರ್ಥ ಏನು? ಇಷ್ಟರವರೆಗೆ ವಿಚಾರ ಮಾಡಿದ್ದೀರಾ? ಕೆಲವೊಂದು ಶಬ್ದ ಇರ್ತಾವ್ರಿ, ಅವು ವಿಚಾರ ಮಾಡೇ ಇಲ್ಲ ನಾವು. ಬಹಳ ಪರಿಚಯ ಇರ್ತದೆ, ಅದ್ರ ಅರ್ಥನೇ ಗೊತ್ತಿರೋದು. ಕೆಲವೊಂದು ವಿಷಯ ಅವ, ಸ್ವಲ್ಪ ಒಂದೆರಡು ಹೇಳ್ತೇನೆ ನಿಮ್ಗೆ. ಸಂಸ್ಕೃತ ಅಂದ್ರೆ ಏನು? ಇದನ್ನ ಯಾರನ್ನು ಕೇಳಿದ್ರೆ ಗೊತ್ತ? ಸಂಸ್ಕೃತ ಓದ್ದವ್ರಿಗೆ ಕೇಳಿದ್ರು. ಸಂಸ್ಕೃತ ಓದಾರ್ದವ್ರಿಗೆ ಕೇಳಿದ್ರೆ ಏನು? ಸಂಸ್ಕೃತ ಓದ್ದವ್ರಿಗೆ ಕೇಳಿದ್ವಿ ನಾವು ಸಂಸ್ಕೃತ ಅಂದ್ರೆ ಏನು. ಯಾಕಂದ್ರೆ ನಾನು ಕಾಲೇಜಿನಲ್ಲಿ ಲೆಕ್ಚರ್ ಇದ್ದಾಗ ಫಸ್ಟ್ ಇಯರ್ಗೆ ಅನೇಕ ಹೈಸ್ಕೂಲುಗಳಿಂದ ಸಂಸ್ಕೃತ ಓದ್ದವರು ಅಡ್ಮಿಷನ್ ಮಾಡಿಸ್ತಾರೆ. ನಮಗೆ ಅದೇ ಹುಡುಗರೇ ಒಳಗೆ ಬರೋದು. ಸುಮಾರು ಒಂದು 50-60 ಜನ ಹುಡುಗರು ಕೂತಿದ್ರು ಅಂತ ಇಟ್ಕೊಂಡು ನಾನು ಒಳಗೆ ಎಂಟರ್ ಆದ ಕೂಡಲೇ ಆ ಕಾಲೇಜಿನ ವಯಸ್ಸು ಹೆಂಗಿರ್ತದಂದ್ರೆ, ಬ್ರಹ್ಮಚಾರಿ ಶತಮರ್ಕಟಃ, 100 ಕೋಟಿ ಒಂದು ನಿಮ್ಮ ಮಗ ಈಕ್ವಲ್. ಯಾರೇ ಇರಲಿ, ಶಾಣೆ ಇರಲಿ, ದಡ್ಡ ಇರಲಿ, ಭಾರಿ ಇರಲಿ, ಒಳಗೆ ಬಂದ ತಕ್ಷಣ ಅವ್ನು ಮೊದಲೇನು ವಿಚಾರ ಮಾಡ್ತಾನಂದ್ರೆ, ಕಾಲೇಜಿಗೆ ಬಂದ ಕೂಡ ಈ ಮಾಸ್ತರ್ನ ಗೊಳಾಡಿಸ್ಬೇಕು, ಇವನ್ ಹೆಂಗಾರ ಮಾಡಿ ಓಡಿಸ್ಬೇಕು, ಹಿಂಗಿರ್ತದೆ. ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರೆ ಪಾಪ. ಒಟ್ಟು ಏನಾರು ಮಾಡಬೇಕು, ಇವ್ನು ವ್ಯವಸ್ಥೆ ಮಾಡಬೇಕು, ಅದು ತಲೆ ಹುಳ ಓಡಾಡ್ತಿರ್ತಾವೆ. ನಾವೆಲ್ಲ ಅನುಭವಿಸೋದು, ನೀವು ಅನುಭವಿಸಿದ್ದೀರಿ, ನಿಮಗೂ ಗೊತ್ತು, ನಮಗೂ ಗೊತ್ತು, ಲೆಕ್ಚರ್ ಇದ್ದವರಿಗೆಲ್ಲ ಗೊತ್ತದು. ಪೇರೆಂಟ್ಸಿಗೆ ತಲೆ ಅವೆಲ್ಲ ಏನು ತಲೆ ಕೆಡಿಸೋದಿಲ್ಲ. ನಮ್ಮ ತಲೆ ಹಾಳಾಗೋಗಿದೆ, ಮಾಸ್ತರ್ ತಲೆ ಹಾಳಾಗಿ ಅಂತ ಬಿಟ್ಟಿರ್ತಾರೆ, ಕಾಲೇಜಿಗೆ ಕಳಿಸಿಬಿಟ್ಟಿರ್ತಾರೆ. ಅಡ್ಮಿಷನ್ ಮಾಡಿ ಕಂಡಾಬಿಟ್ಟು ಕೊಡ್ತಾರೆ, ಅದಕ್ಕೆ ಮತ್ತೆ ಅಡ್ಮಿಷನ್ ಮಾಡಿಸಿ ಲಕ್ಷಗಟ್ಟಲೆ ಕೊಟ್ಟು ಕಳಿಸಿರ್ತಾರೆ. ಒಳಗೆ ಬಂದು ಕೂತ್ಕೊಂಡು ಹುಡುಗರು ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಆ ಹುಡುಗರನ್ನ ಎಬ್ಬಿಸಿದೆ, ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿರಪ್ಪ ಹೇಳ್ರಿ. ಸಂಸ್ಕೃತದಲ್ಲಿ 125 ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿರಿ? 125 ಒಂದೇ, ಒಂದಿಬ್ಬರು ಎದ್ದು ನಿಂತರು. ಭಾರಿ ಬ್ರಿಲಿಯಂಟ್, ಔಟ್ ಆಫ್ ಔಟ್ ತೊಗೊಂಡ ನೋಡ್ರಿ. ಆಮೇಲೆ 124 ಒಂದು 3-4, 123 ಒಂದು 5-6, ಹಿಂಗೆಲ್ಲ ನೋಡಿ ಇಡೀ ಹಾಲ್ನೊಳಗೆ 120 ತನಕ ನೋಡಿದ್ವಿ. ಆಮೇಲೆ ಮುಂದೆ 119 ಕೇಳಲಿಕ್ಕೆ ಹೋಗಲಿಲ್ಲ. ನಿಮ್ಮ ಮನೆ ಬರ ಗೊತ್ತು, ಸುಮ್ಕೊಡ್ರಿ, ನೀವೆಲ್ಲ ಏನು ಓದಿಲ್ಲ, ಅಷ್ಟು ಸರಿಯಾಗಿ ಓದಿಲ್ಲ, ಅದಕ್ಕಾಗಿ ಅಷ್ಟು ಕಡಿಮೆ. ಸರಿ, ಎಲ್ಲರೂ ಎದ್ದು ನಿಂತರು, ಅವ್ರದೆಲ್ಲ ಹೆಸರು ಹೇಳಿದರು. ಭಾಳ ಶಾಣೆರಿದ್ದೀರಿ ನೀವೆಲ್ಲ, ಕೂಡ್ರಿ ಅಂತ ಹೇಳಿ ಪರ್ಸೆಂಟೇಜ್ ಅವಾಗ ಕೇಳಿಕತ್ತಿದ್ಕೊಳ್ಳಿ, ಗದ್ದಲ ಮಾಡಲಿಲ್ಲ. ಅಗ್ದಿ ಅಭಿಮಾನದಿಂದ ಎಷ್ಟು ಅಷ್ಟು ಅಂತ ಎಲ್ಲ ಕೊನೆಗೆ ಬೋರ್ಡ್ ಮೇಲೆ ಬರದೆ ಸಂಸ್ಕೃತ. ಇದರ ಶಬ್ದವನ್ನು ಒಡೆದು ಅದರ ಅರ್ಥವನ್ನು ಹೇಳಿಬಿಡ್ರಿ ಸಾಕು. ಒಂದು ಯಾರ್ಯಾರು ಇಲ್ಲ, 125 ಇಲ್ಲ, 124 ಇಲ್ಲ. 3 ವರ್ಷ ಏನು ಮಾಡಿದ್ರಿ ಅಂತ ಕೇಳಿದ್ರು. 8th 9th 10th 3 ವರ್ಷ ಓದಿರ್ತಾರೆ. ನಿಮ್ಮ ಅಪ್ಪ ಅಮ್ಮ ಕಂಡಾಬಿಟ್ಟು ರೊಕ್ಕ ಕೊಟ್ಟು ಫೀಸ್ ಕೊಟ್ಟು ಓದಿಸಾರಲ್ಲ ಹೈಸ್ಕೂಲ್ನಾಗ, ನೀವು ಮಾಡಿದ್ದೇನು? ಸರ್ ನಮ್ಗೆ ಅದನ್ನು ಹೇಳೇ ಕೊಟ್ಟಿಲ್ರಿ. ಉತ್ತರ ಹೆಂಗಿದೆ? ಯಾರು ಹೈಸ್ಕೂಲ್ನಲ್ಲಿ ನಮಗೆ ಸಂಸ್ಕೃತ ಅಂದರೆ ಏನು ಅಂತ ಕಲಿಸಿಕೊಟ್ಟಿಲ್ಲ.
ಸಂಸ್ಕೃತ ಟೆಕ್ಸ್ಟ್ ಬುಕ್ ಹೇಳಿದ್ರು, ಕ್ವಶನ್ ಆನ್ಸರ್ಸ್ ಹೇಳಿದ್ರು, ಬರೆದೀವಿ, ಇಲ್ಲಿ ಬಂದೀವಿ. ಆದ್ರೆ ಸಂಸ್ಕೃತ ಅಂದ್ರೆ ಅವರೇ ಹೇಳಿಲ್ಲಲ್ಲ. ನೋಡ್ರಿ ಮಕ್ಕಳು ಎಷ್ಟು ಕ್ಷಣ ಇರ್ತಾರೆ ಅಂದ್ರೆ ಮಾಸ್ತರ್ ಮೇಲೆ ಹಾಕಿಬಿಟ್ರು ಅವರು. ನಮ್ಗೆ ಹೇಳೇ ಇಲ್ಲ ಅವರು. ನಾ ಕೇಳಿದೆ ಅವ್ರು ಯಾಕೆ ಹೇಳಿಲ್ಲ? ಅವ್ರು ಯಾಕೆ ಹೇಳಿಲ್ಲ ಅಂದ್ರೆ ಅದ ಕಾರಣ ನಮಗೆ ಗೊತ್ತು. ಎಕ್ಸಾಮ್ನಲ್ಲಿ ಆ ಕ್ವಶನ್ ಇಲ್ಲ. ಎಕ್ಸಾಮ್ ಪೇಪರ್ದೊಳಗೆ ಸಂಸ್ಕೃತ ಎಂದರೇನು ಅಂತ ಒಂದು ಕ್ವಶನ್ ಬರ್ಬೇಕಲ್ಲ. ಆ ಕ್ವಶನ್ಗೆ ಒಂದು ಮಾರ್ಕ್ ಇದ್ರೆ ಕೇಳ್ತಿದ್ವು ಹುಡುಗರು. ಇವತ್ತು ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ಲಿಕ್ಕತ್ತಾರಂದ್ರೆ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದಷ್ಟೇ ಜ್ಞಾನ, ಇಲ್ಲ ಅಂದ್ರೆ ಯಾವ ಜ್ಞಾನವೂ ನಮಗೆ ಬೇಡ. ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧವಿಲ್ಲದ, ಎಕ್ಸಾಮಿಗೆ ಸಂಬಂಧವಿಲ್ಲದ ಯಾವ ಪ್ರಶ್ನೆಯನ್ನು ನೀವು ಕೇಳಬೇಡ್ರಿ, ನಾವು ಹೇಳೋದಿಲ್ಲ, ಅದು ನಮಗೂ ಪ್ರಯೋಜನ ಇಲ್ಲ. ಇದು ನಮ್ಮ ಇವತ್ತಿನ ಎಜುಕೇಶನ್ ನಡೀತಾ ಇದೆ. ಕೊನೆಗೆ ನಾನು ಹೇಳೋದಿಷ್ಟೇ, ಸಂಸ್ಕೃತ ಅಂದರೇನು ಅಂತ ಬಿಡಿಸಿ ಹೇಳಿದೆ ಮಕ್ಕಳಿಗೆ. ಸಂಸ್ಕೃತ ಅನ್ನುವಲ್ಲಿ ಎರಡು ಶಬ್ದ ಹೊಡಿಬೇಕು. ಸಮ್ ಅಂತ ಒಂದು, ಕೃತ ಅಂತ ಒಂದು. ಸಮ್ ಕೃತ ಅಂತ ಬಿಡಿಸಿದರೆ ಸಂಕೃತ ಆಗ್ತದೆ, ಸಂಸ್ಕೃತ ಆಗೋದಿಲ್ಲ. ಬರೋದು ನೋಡ್ರಿ ಮನೆಗೆ ಹೋಗಿ. ಸಮ್ ಅಂತ ಬರೀರಿ, ಪ್ಲಸ್ ಅಂದ್ರೆ ಅಧಿಕ ಕೃತ. ಸಮ್ ಅಧಿಕ ಕಾರ ಅಂತ ಬರೀರಿ. ಸಮ್ ಪ್ಲಸ್ ಕಾರ ಏನಾಗ್ತದೆ? ಸಂಕಾರ ಆಗ್ತದೆ. ಸಂಸ್ಕಾರ ಆಗೋದಿಲ್ಲ, ಸಕಾರ ಇಲ್ಲ ಅಲ್ಲಿ. ಇದು ಬೇಸಿಕ್. ಇದು ಹಾಗಾದ್ರೆ ಸಕಾರ ಎಲ್ಲಿಂದ ಬಂತು ಅಂತ ಕೇಳಿದರೆ, ಪಾಣಿನಿ ತನ್ನ ಶಾಸ್ತ್ರದಲ್ಲಿ ಹೇಳ್ತಾನೆ, ಸಮ್ ಎನ್ನುವ ಉಪಸರ್ಗದ ಮುಂದೆ ಕ್ರೂಧಾತು ಕೃತ ಅಥವಾ ಕಾರ ಅಂತ ಬಂದ್ರೆ ಅದು ಸಕಾರ ಬರುತ್ತದೆ ಅಂತ ಒಂದು ಬರೆದಿದ್ದಾನೆ. ಅದು ಗೊತ್ತಿರ್ಬೇಕು ನಮ್ಗೆ. ಇಂಥವ್ನು ಹೇಳ ಪಾಣಿನಿ ಮಾರಿ ಹೇಳ ಅಂತ ಯಾರಿಗೂ ಗೊತ್ತೇ ಇಲ್ಲ. ಬಿಡಿಸಿ ಕೂಡಿಸಿದಾಗ ಈ ಸಕಾರ ಬರುತ್ತೆ. ಇಂಥ ಬೇಸಿಕ್ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಈ ಪುರಾಣ ಹೇಳುವಾಗ ಮಾನವ ಅಂದ್ರೆ ಏನು ಅಂತ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಮನ ಅಂತ ಒಂದು ಶಬ್ದ ಇದೆ. ಮನ ಅಂದ್ರೆ ಟು ಥಿಂಕ್, ಆಲೋಚನೆ ಮಾಡು. ಅವನೇ ಮನ್ವಂತರಕ್ಕೆ ಒಡೆಯ. ಮನ್ವಂತರ ಅಂದ್ರೇನು? ಮನು ಅಂತರ. ಮನು ಅಂದ್ರೇನು? ವಿಚಾರ ಮಾಡುವವ. ಅದಕ್ಕೆ ನಾವೆಲ್ಲರೂ ಮನುಜರು. ಮನುಜರು ಯಾಕಂದ್ರೆ ವಿಚಾರ ಮಾಡುವ ವಂಶದಲ್ಲಿ ಬಂದವರು. ಮರಗಿಡಗಳಿಗೆಲ್ಲ ಮನುಜ ಅನ್ನೋದಿಲ್ಲ, ಯಾಕಂದ್ರೆ ವಿಚಾರ ಮಾಡೋದೇ ಇಲ್ಲ. ಪ್ರಾಣಿಗಳಿಗೆ ವಿಚಾರ ಇಲ್ಲ, ಅವು ಪ್ರಾಣಿಗಳು ಮಾನವ ಅಲ್ಲ. ಪಕ್ಷಿಗಳು ಪ್ರಾಣಿಗಳು ಮಾನವ ಅಲ್ಲ, ಗಿಡಗಳು ಮಾನವ ಅಲ್ಲ. ಮಾನವ ಅಂದ್ರೆ ನಾವಿಲ್ಲಿ ಕೂತೀವಲ್ಲ, ನಮಗೆ ಮಾನವ ಅಂತಾರೆ. ಯಾಕೆ ಮಾನವ ಅಂದ್ರೆ, ಮನ ಅಂದ್ರೆ ಆಲೋಚನೆ ಮಾಡುವ ಜನಾಂಗ, ಆಲೋಚನೆ ಮಾಡುವ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವುಳ್ಳ ಎಲ್ಲರಿಗೂ ಮನುಷ್ಯರು, ಮಾನವರು, ಮನುಜರು ಅಂತ ಕರೀತಾರೆ. ಇದನ್ನು ಭಾಗವತ ಹೇಳಿದೆ. ಇವತ್ತು ನಾನೇನೋ ಹೊಸ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡ್ರಿ. ಆದರೆ ಪ್ರತಿಯೊಬ್ಬ ಮಾನವರ ಕರ್ತವ್ಯ ಏನು? ತಲೆ ಕೆಡಿಸಿಕೊಳ್ಳೋದು, ಆಲೋಚನೆ ಮಾಡಿ. ಹೀಗೆ ಆ ಸೃಷ್ಟಿಯಲ್ಲಿ ಬಂದಿದೆ ಅಂತ ಹೇಳ್ತಾ, ಆ ಹಿನ್ನೆಲೆಯಲ್ಲಿ ಪೃಥ್ವಿರಾಜ ಈ ಜಗತ್ತಿಗೆ ಬಂದು ರಾಜನಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಅವನಲ್ಲಿ ಭಗವಂತನ ಆವೇಶ. ಕೆಲವು ಅವತಾರಗಳು ದೇವರೇ ಬಂದದ್ದು, ವರಾಹ ಅವತಾರ, ಮತ್ಸ್ಯಾವತಾರ ದೇವರೇ ಬಂದದ್ದು. ಕೆಲವರ ಒಳಗೆ ವಿಶೇಷ ಸನ್ನಿಧಾನ ಪರಮಾತ್ಮ ಇಟ್ಟುಕೊಂಡಿದ್ದಾನೆ. ಪೃಥ್ವಿರಾಜನ ಒಳಗೆ ಹರಿಯ ಸನ್ನಿಧಾನ ಇತ್ತು. ಅವನು ಈ ಕಾರ್ಯವನ್ನು ಮಾಡಿದ್ದಾನೆ. ಎಲ್ಲ ಇಡೀ ಭೂಮಿಯನ್ನ, ಕಾಡು ಗುಡ್ಡಗಳನ್ನೆಲ್ಲ ಕಡೆದು ನಮಗೆಲ್ಲರಿಗೆ ಆ ಭೂಮಿ ಎಂಬ ಕಾಮಧೇನುವಿನಿಂದ ಅನೇಕ ವಸ್ತುಗಳನ್ನು ಕೊಟ್ಟಂತಹ ರಾಜ ಆ ಪೃಥ್ವಿರಾಜ ಅಂತ ಅವನಿಗೆ ಹೆಸರು ಬರ್ತಾ ಇದೆ. ಅವನ ಮನೆತನದಲ್ಲಿ ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜ ಬಂದ. ಅವನು ಯಜ್ಞ ಮಾಡೋ ಹುಚ್ಚು. ಅವನಿಗೆ ಕೆಲವು ಹುಚ್ಚು ಬಂದಿರ್ತಾರೆ.